So hello students, namaskara. Welcome to Vedantu Karnataka. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್ ಸರ್ ಸ್ಟೂಡೆಂಟ್ಸ್. ನಾವು ನೆನ್ನೆ ಕ್ಲಾಸ್ ಅಲ್ಲಿ ಆಲ್ಗೆ ಮಾಡಿದ್ವಿ, ರೈಟ್? ಆಲ್ಗೆ ಒನ್ ಶಾಟ್ ಮುಗೀತು. ಇಂಟ್ರೊಡಕ್ಷನ್ ಟು ಪ್ಲಾಂಟ್ ಕಿಂಗ್ಡಮ್. ಆ ಇಂಟ್ರೊಡಕ್ಷನ್ ಜೊತೆಗೆ ಕಂಪ್ಲೀಟ್ ಆಗಿ ಕ್ಲೋರೋಫೈಸಿ, ರೋಡೋಫೈಸಿ, ಫಿಯೋಫೈಸಿ ಮೂರು ಆಲ್ಗೆ ಮೇಲೆ ಡೀಟೇಲ್ ಆಗಿ ಕ್ಲಾಸ್ ನ ಮುಗಿಸಿದ್ವಿ ಸ್ಟೂಡೆಂಟ್ಸ್. ನಾವು ಇವತ್ತು ಪಾರ್ಟ್ 2 ಇವತ್ತಿನ ಕ್ಲಾಸ್ ಅಲ್ಲಿ ಈ ಪಾರ್ಟ್ 2 ಅಲ್ಲಿ ನಾವು ಕಂಪ್ಲೀಟ್ ಆಗಿ ನಾವು ಬ್ರಯೋಫೈಟ್ಸ್ ನ ಟಾಪ್ ಟು ಬಾಟಮ್ ಮುಗಿಸದ. ಓಕೆ ಸ್ಟೂಡೆಂಟ್ಸ್, ಇಫ್ ಐ ಆಮ್ ಪ್ರಾಪರ್ಲಿ ಆಡಿಬಲ್ ಟು ಆಲ್ ಆಫ್ ಯು, ನನ್ನ ಸೌಂಡ್ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ರೆ, ಅಂಡ್ ಇಫ್ ದ ವಿಡಿಯೋ ಇಸ್ ವೆರಿ ವಿಸಿಬಲ್ ಟು ಆಲ್ ಆಫ್ ಯು, ಕ್ವಿಕ್ ಆಗಿ ಒಂದು ಫೈರ್ ಇಮೋಜಿ ಚಾಟ್ ಅಲ್ಲಿ ಹಾಕಿ. ಐ ವಿಲ್ ನೋ ಐ ಆಮ್ ಕ್ಲಿಯರ್ಲಿ ಆಡಿಬಲ್ ಅಂಡ್ ವಿಸಿಬಲ್ ಸ್ಟೂಡೆಂಟ್ಸ್. ಐ ವಿಲ್ ನೋ ಐ ಆಮ್ ಕ್ಲಿಯರ್ಲಿ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ಐ ಆಮ್ ಕ್ಲಿಯರ್ಲಿ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು. ಬೇಗ ಸ್ಟೂಡೆಂಟ್ಸ್, ಬೇಗ. Sound check, check. Okay students, okay. Now we will start the class with a very simple question students, very simple question. Okay, now students, can anyone tell me algae, what is the most important or what is the most predominant habitat of an algae? ನೀವು algae ನ ಜನರಲ್ ಆಗಿ ಎಲ್ಲಿ ನಿಮಗೆ ಕಾಣಿಸ್ಕೊತಾ ಇರ್ತದೆ algae? Students, ಬೇಗ ಹೇಳಿ. Where did you find algae? ಬೇಗ ಸ್ಟೂಡೆಂಟ್ಸ್, ಬೇಗ ಹೇಳಿ. See, with a few exceptions, ಸ್ವಲ್ಪ 2-3 ಎಕ್ಸೆಪ್ಷನ್ ಬಿಟ್ರೆ algae was mostly ಎಲ್ಲಿ? It was mostly aquatic. So algae was mostly aquatic in nature. ನಿಮ್ಮೆಲ್ಲರಿಗೂ ಗೊತ್ತು, the algae were aquatic mostly. Okay, they had everything to successfully survive. ಅವ್ರ ಹತ್ರ ಎಲ್ಲ ಇತ್ತು, algae ಹತ್ರ ಅದಕ್ಕೆ ನೀರಿತ್ತು, ಎಲ್ಲ ಇತ್ತು. Then students, why do you think algae underwent evolution students? ಯಾಕೆ ಆಲ್ಗೆ ಎವಲ್ಯೂಷನ್ ಆಯ್ತು? ಆಲ್ಗೆ ಎವಲ್ಯೂಷನ್ ಆಗಿ ಬ್ರಯೋಫೈಟ್ಸ್ ಯಾಕಾಯ್ತು? ಅದು ಇಂಪಾರ್ಟೆಂಟ್ ಕ್ವೆಶ್ಚನ್ ಈಗ ಸ್ಟೂಡೆಂಟ್ಸ್. ಸೊ ವೈ ಡು ಯು ಥಿಂಕ್ ಆಲ್ಗೆ ಎವಾಲ್ವ್ಡ್? ಆಲ್ಗೆ ಹತ್ರ ನೀರಲ್ಲಿ ಎಲ್ಲ ಇತ್ತು, ಬಟ್ ಯಾಕೆ ಅದು ಈಗ ಲ್ಯಾಂಡಿಗೆ ಬಂದ್ಬಿಡ್ತು? ವೈ ಡು ಯು ಥಿಂಕ್ ಆಲ್ಗೆ ಎವಾಲ್ವ್ಡ್ ಟು ಬಿಕಮ್ ಬ್ರಯೋಫೈಟ್ ಇನ್ ದ ಫ್ಯೂಚರ್ ಸ್ಟೂಡೆಂಟ್ಸ್? ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್? ಯಾರಾದ್ರೂ ಹೇಳ್ತೀರಾ? ಬೇಗ ಹೇಳಿ. ವೈ ಡು ಯು ಥಿಂಕ್ ಆಲ್ಗೆ ಅಂಡರ್ವೆಂಟ್ ಎವಲ್ಯೂಷನ್ ಸ್ಟೂಡೆಂಟ್ಸ್? Why do you think algae went under evolution? ಯಾಕೆ ಸ್ಟೂಡೆಂಟ್ಸ್, ಯಾಕೆ? But why did the plants move to the land as they evolved? ಯಾಕೆ ಸ್ಟೂಡೆಂಟ್ಸ್, ಯಾಕೆ ಎವಾಲ್ವ್ ಆಗಿರ್ಬೇಕು? ಪ್ಲಾಂಟ್ ನೀರೆಲ್ಲ ಇದ್ರೆ ಯಾಕೆ ಲ್ಯಾಂಡಿಗೆ ಬರಬೇಕು? ಯಾಕೆ ಇಲ್ಲಿ ಕಷ್ಟ ಪಡ್ಬೇಕು ನಮ್ಮ ತರ ಇಲ್ಲಿ ಲ್ಯಾಂಡ್ ಅಲ್ಲಿ? ಯಾರಾದ್ರೂ ಹೇಳ್ತೀರಾ ಸ್ಟೂಡೆಂಟ್ಸ್? ಯಾರಾದ್ರೂ ಹೇಳ್ತೀರಾ? ಬೇಗ ಹೇಳಿ, ಗೊತ್ತಿದ್ರೆ. Why do you think they underwent evolution? Okay ಸ್ಟೂಡೆಂಟ್ಸ್, ನೀವೇ ಯೋಚನೆ ಮಾಡಿ. Let's say one algae is present in the depth of ocean. ತುಂಬಾ ಕೆಳಗಡೆ ಇದೆ. ಅಲ್ಲಿ ಸನ್ಲೈಟ್ ಬರಲ್ವಾ ಸ್ಟೂಡೆಂಟ್ಸ್? ಸನ್ಲೈಟ್ ಬರಲ್ವಾ ಅಲ್ಲಿ? ಆಬ್ವಿಯಸ್ಲಿ ಅಲ್ಲಿ ಸನ್ಲೈಟ್ ಅಷ್ಟೊಂದು ಬರಲ್ಲ. ಸೊ ಓಕೆ, ನೀವು ಸ್ಟೂಡೆಂಟ್ ನೀವೇ ಯೋಚನೆ ಮಾಡಿ. ನೆಲದ ಮೇಲೆ ಜಾಸ್ತಿ ನ್ಯೂಟ್ರಿಷನ್ ಇದೆಯಾ, ಇಲ್ಲ ವಾಟರ್ ಜಾಸ್ತಿ ನ್ಯೂಟ್ರಿಷನ್ ಇದೆಯಾ? ಆಬ್ವಿಯಸ್ಲಿ ಲ್ಯಾಂಡ್ ಮೇಲೆ ಜಾಸ್ತಿ ನ್ಯೂಟ್ರಿಷನ್ ಇದೆ. ಲ್ಯಾಂಡ್ ಮೇಲೆ ತುಂಬಾ ಜಾಸ್ತಿ ಬೇರೆ ಬೇರೆ ತರದ್ದು ಮಿನರಲ್ಸ್ ಇದೆ. ಎಸ್ ಆರ್ ನೋ? ಸೊ ಲ್ಯಾಂಡ್ ಮೇಲೆ ಜಾಸ್ತಿ ನ್ಯೂಟ್ರಿಷನ್ ಇರೋದಕ್ಕೆ ಆಲ್ಗೆ ಎಲ್ಲ ಬ್ರಯೋಫೈಟ್ಸ್ ಆಗೋಯ್ತು ಸ್ಟೂಡೆಂಟ್ಸ್. ಆಲ್ಗೆ ಎಲ್ಲ ಬ್ರಯೋಫೈಟ್ಸ್ ಆಗೋಯ್ತು. ಸೊ ಒಂದ್ ಆಲ್ಗೆ ಸನ್ಲೈಟ್ ಇರಲಿಲ್ಲ ಅಲ್ಲಿ, ಇನಫ್ ನೀರಲ್ಲಿ ನ್ಯೂಟ್ರಿಷನ್ ಕಮ್ಮಿ ಇತ್ತು. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಲ್ಯಾಂಡ್ ವಾಸ್ ಮೋರ್ ನ್ಯೂಟ್ರಿಷನ್ ರಿಚ್ at that point. ಸೊ ಇದೇ ಮೇನ್ ರೀಸನ್ ಇಂದ ಎಲ್ಲ ಆಲ್ಗೆ ಎವಾಲ್ವ್ ಆಗ್ತಾ ಬ್ರಯೋಫೈಟ್ಸ್ ಆಗೋಯ್ತು, ರೈಟ್? ಬ್ರಯೋಫೈಟ್ಸ್ ಆಗೋಯ್ತು ಯಾಕಂದ್ರೆ ನೆಲದ ಮೇಲೆ ತುಂಬಾ ಜಾಸ್ತಿ ನ್ಯೂಟ್ರಿಷನ್, ತುಂಬಾ ಜಾಸ್ತಿ ಸನ್ಲೈಟ್ ಎಲ್ಲ ತುಂಬಾ ಇತ್ತು. ಸೊ ಆಬ್ವಿಯಸ್ಲಿ ಪ್ಲಾಂಟ್ ಎವಾಲ್ವ್ ಆಗೋಯ್ತು ಅವಾಗ. ಸೊ ಆಲ್ಗೆ ಎವಾಲ್ವ್ ಆಗಿ ಬ್ರಯೋಫೈಟ್ಸ್ ಆಗೋಯ್ತು ಸ್ಟೂಡೆಂಟ್ಸ್. ಲ್ಯಾಂಡ್ ಬ್ರಯೋಫೈಟ್ಸ್ ಆಗೋಯ್ತು ಸ್ಟೂಡೆಂಟ್ಸ್. ಬಟ್ ಎಲ್ಲ ಬ್ರಯೋಫೈಟ್ಸ್ ಆಲ್ಗೆ ಲ್ಯಾಂಡ್ ಮೇಲೆ ಬಂದ ತಕ್ಷಣನೇ ಲ್ಯಾಂಡ್ ಹಂಗಿರ್ಲಿಲ್ಲ. ಈಗ ನೀವು ಆಚೆ ನೋಡ್ತೀರಾ, ಎಲ್ಲಾ ಗಿಡ ಮರಗಳು ಈಸಿಯಾಗಿ ಬೆಳ್ಕೋತಾ ಇರತ್ತೆ. ಬಟ್ ಮುಂಚೆ ಕಾಲದಲ್ಲಿ ಆ ತರ ಇರ್ಲಿಲ್ಲ ಲ್ಯಾಂಡ್ ಎಲ್ಲ. ಲ್ಯಾಂಡ್ ಆಕ್ಚುಲಿ ವಾಸ್ ವೆರಿ ಹಾಟ್. ದ ಎಂಟೈರ್ ಅಟ್ಮಾಸ್ಫಿಯರ್ ಡಿಡ್ ನಾಟ್ ಸಪೋರ್ಟ್ ಲೈಫ್. ಸೊ ಸ್ಟೂಡೆಂಟ್ಸ್, ನೀವೇ ಯೋಚನೆ ಮಾಡಿ. ನಾನ್ ನಿಮ್ನ ಇವತ್ತು ಈ ಕ್ಲಾಸ್ ಇಂದ ತೆಗೆದ್ಬಿಟ್ಟು ನಾನ್ ನಿಮ್ಗೆ ಬೇರೆ ಕ್ಲಾಸ್ ಅಲ್ಲಿ ಹಾಕ್ಬಿಡ್ತೀನಿ. ಓಕೆ, ಲೆಟ್ಸ್ ಸೇ ನಾನ್ ನಿಮ್ಗೆ ಎ ಸೆಕ್ಷನ್ ಇಂದ ಕಿತ್ತಾಕ್ಬಿಟ್ಟು ಎ ಸೆಕ್ಷನ್ ತಗೊಂಡ್ಬಿಟ್ಟು ಐ ವಿಲ್ ಕೀಪ್ ಇಟ್ ಯು ಬಿ ಸೆಕ್ಷನ್ ಸಿ ಸೆಕ್ಷನ್. ನಿಮ್ ಎಲ್ಲಾ ಫ್ರೆಂಡ್ಸ್ ಕೂಡ ಎ ಸೆಕ್ಷನ್ ಇದ್ದಾರೆ. ಅವಾಗ ಏನ್ ಮಾಡ್ತೀರಾ ನೀವು? ನೀವೇ ಹೇಳಿ. ಹೊಸ ಫ್ರೆಂಡ್ಸ್ ಮಾಡ್ಕೋತೀರಾ? ಓಕೆ ಬಿಡಿ, ಸೆಕ್ಷನ್ ಬಿಡಿ. ನಾನ್ ನಿಮ್ಗೆ ಒಂದ್ ಸ್ಕೂಲಿಂದ ಕಿತ್ತಾಕ್ಬಿಟ್ಟು ನಾನೀಗ ನಿನ್ನ ಬೇರೆ ಸ್ಕೂಲ್ಗೆ ಹಾಕ್ಬಿಡ್ತೀನಿ. ಅವಾಗ ಏನ್ ಮಾಡ್ತೀರಾ ನೀವು? ಅಳ್ತೀರಾ? ಇವರು ಎಲ್ಲ ನಮ್ಮ ಫ್ರೆಂಡ್ಸ್ ಬೇರೆ ಸ್ಕೂಲ್ ಇದ್ದಾರೆ,
ನಮ್ ಹೊಸ ಸ್ಕೂಲ್ ಫ್ರೆಂಡ್ಸೇ ಇಲ್ಲ ಅಂತ ಸುಮ್ಮನೆ ಇರ್ತೀರಾ? ಇಲ್ಲ. ಅವಾಗ ಏನ್ ಮಾಡ್ತೀರಾ ಸ್ಟೂಡೆಂಟ್ಸ್, ನೀವು ಹೊಸ ಸ್ಕೂಲಲ್ಲಿ ಮತ್ತೆ ಫ್ರೆಂಡ್ಸ್ ಮಾಡ್ಕೋತೀರಾ, ಹೊಸ ಸ್ಕೂಲಲ್ಲಿ ಮತ್ತೆ ನೀವು ಒಂಥರ ಒಳ್ಳೆ ಹೆಸರು ಮಾಡ್ತೀರಾ ತಾನೆ? ದಟ್ ಈಸ್ ಕಾಲ್ಡ್ ಆಸ್ ಅಡಾಪ್ಟೇಷನ್. ಸೊ ಆ ತರನೇ ಎಲ್ಲಾ ಆಲ್ಗೆ ಕೂಡ ಲ್ಯಾಂಡಿಗೆ ಬಂದಾದ್ಮೇಲೆ ನೋಡಿ ಈ ತರ ಇತ್ತು ಲ್ಯಾಂಡು, ಎಲ್ಲ ಆಲ್ಗೆ ಲ್ಯಾಂಡ್ ಬಂದಾದ್ಮೇಲೆ ಈ ತರ ಇತ್ತು. ಸೊ ಅಲ್ಲಿ ಅದೇನಾಯ್ತು, ಈಗ ಅಡಾಪ್ಟೇಷನ್ ಆಯ್ತು. ಆಲ್ಗೆ ಅಂಡರ್ವೆಂಟ್ ಅಡಾಪ್ಟೇಷನ್. ಸೊ ನಿಮ್ದು ಬ್ರಯೋಫೈಟ್ಸ್ ಅಲ್ಲಿ ಯು ಕ್ಯಾನ್ ಫಾರ್ಮ್ ಅಡ್ವಾನ್ಸ್. ಸೊ ಬ್ರಯೋಫೈಟ್ಸ್ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ. ಯಾವ ತರ ಸ್ಟೂಡೆಂಟ್ಸ್? ಬ್ರಯೋಫೈಟ್ಸ್ ಅಲ್ಲಿ ದೇ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಥಿಕ್ ಕ್ಯೂಟಿಕಲ್. ಆ ಥಿಕ್ ಕ್ಯೂಟಿಕಲ್ ಜೊತೆಗೆ ಬ್ರಯೋಫೈಟ್ಸ್ ಅಲ್ಲಿ ದೇ ವಿಲ್ ಹ್ಯಾವ್ ಜಾಕೆಟ್ ಸೆಕ್ಸ್ ಆರ್ಗನ್ಸ್. ನೋಡಿ ಸ್ಟೂಡೆಂಟ್ಸ್, ಬ್ರಯೋಫೈಟ್ಸ್ ಅಂತ ಏನಿರುತ್ತೆ, ಬ್ರಯೋಫೈಟ್ಸ್ ಅಲ್ಲಿ ದೇ ವಿಲ್ ಹ್ಯಾವ್ ಥಿಕ್ ಕ್ಯೂಟಿಕಲ್ ಇರುತ್ತೆ ಬ್ರಯೋಫೈಟ್ಸ್ ಲೀಫ್ ಅಲ್ಲಿ. ಆ ಜೊತೆಗೆ ದೇ ವಿಲ್ ಆಲ್ಸೋ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಜಾಕೆಟೆಡ್ ಸೆಕ್ಸ್ ಆರ್ಗನ್ಸ್. ಬ್ರಯೋಫೈಟ್ಸ್ ಇಂದ ಆಲ್ ದ ಸೆಕ್ಸ್ ಆರ್ಗನ್ಸ್ ವಿಲ್ ಹ್ಯಾವ್ ಅ ಲೇಯರ್ ಅರೌಂಡ್ ದೆಮ್. ತೋರಿಸ್ತೀನಿ ಇವತ್ತಿನ ಕ್ಲಾಸ್ ಅಲ್ಲಿ, ಡು ನಾಟ್ ವೆರಿ ಸ್ಟೂಡೆಂಟ್, ತೋರಿಸ್ತೀನಿ ಇವತ್ತು ವಾಟ್ ಇಸ್ ಜಾಕೆಟ್ ಸೆಕ್ಸ್ ಆರ್ಗನ್ಸ್ ಕೂಡ ತೋರಿಸ್ತೀನಿ ಇವತ್ತು. ದಟ್ ಇಸ್ ಸೆಕ್ಸ್ ಆರ್ಗನ್ಸ್ ಅರೌಂಡ್ ಒಂದು ಲೇಯರ್ ಬಂದಿರುತ್ತೆ, ಸಪರೇಟ್ ಆಗಿ ಒಂದು ಲೇಯರ್ ಬಂದಿರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಜಾಕೆಟೆಡ್ ಸೆಕ್ಸ್ ಆರ್ಗನ್ಸ್. ಅದು ನಿಮ್ಗೆ ಬ್ರಯೋಫೈಟ್ಸ್ ಸಿಗುತ್ತೆ. ಸೊ ದೀಸ್ ಟು ಆರ್ ದ ಅಡಾಪ್ಟೇಷನ್. ದೀಸ್ ಟು ಆರ್ ದ ಅಡಾಪ್ಟೇಷನ್ಸ್. ಓಕೆ, ನಾವು ಸ್ಟೂಡೆಂಟ್ಸ್, ನಾವು ಇದು ನಿಮ್ದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ, ನಾಟ್ 5 ಕಿಂಗ್ಡಮ್ ಅಲ್ಲ, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ we have algae, bryophytes, pteridophytes, gymnosperms, angiosperms. Now ಇವತ್ತಿನ ಕ್ಲಾಸ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸ್ ಅಲ್ಲಿ we'll be focusing on bryophytes ಮಾತ್ರ. So all of you should know, ಇದು ಎವಲ್ಯೂಷನ್ ತರ. ಆಲ್ಗೆ ಇಂದ ಬ್ರಯೋಫೈಟ್ಸ್ ಬಂತು, ಬ್ರಯೋಫೈಟ್ಸ್ ಇಂದ ಟೆರಿಡೋಫೈಟ್ಸ್ ಇಂದ ಜಿಮ್ನೋಸ್ಪರ್ಮ್ಸ್, ಆಮೇಲೆ ಫೈನಲಿ ವಿ ಗಾಟ್ ದ ಆಂಜಿಯೋಸ್ಪರ್ಮ್ಸ್. ಸೊ ಈ ತರ ಕ್ಲಾಸಿಫಿಕೇಶನ್ ಆಗ್ತಾ ಹೋಯ್ತು, ಎವಲ್ಯೂಷನ್ ಆಗ್ತಾ ಹೋಯ್ತು. So right now we are at bryophytes students. We are at bryophytes right now. Bryophytes. Okay students, ಎಷ್ಟು ಜನ ನೋಡಿದಿರಾ ಈ ತರ? ನೀವು ನಿಮ್ಮ ಮನೆ ಹತ್ರ ನೀವು ಅಕ್ಕಪಕ್ಕ ನಡಿಬೇಕಾದ್ರೆ ಮಳೆಗಾಲದಲ್ಲಿ ಈ ತರ ನೋಡಿದೀರಾ? ಒಂದು ರೋಡಲ್ಲಿ ನೋಡಿದೀರಾ ಸ್ಟೂಡೆಂಟ್ಸ್? ಎಲ್ಲರೂ ನೋಡಿಲ್ವಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ನೋಡಿಲ್ವಾ? ಬೇಗ ಹೇಳಿ. ನೋಡಿದೀರಾ ಸ್ಟೂಡೆಂಟ್ಸ್? ದಿಸ್ ಇಸ್ ಕಾಲ್ಡ್ as bryophyte. ಇದು ಕೂಡ ಆಕ್ಚುಲಿ ಬ್ರಯೋಫೈಟ್. ಇದು ಎಲ್ಲ ಬ್ರಯೋಫೈಟ್ಸ್ ಇದೆಲ್ಲ, ಸರಿನಾ? ಆಲ್ ಆಫ್ ದೀಸ್ ಆರ್ ನಥಿಂಗ್ ಬಟ್ ಬ್ರಯೋಫೈಟ್ಸ್. ನೋಡಿ ಈ ತರ ಇರುತ್ತೆ ಬ್ರಯೋಫೈಟ್ ನಿಮ್ದು, ಈ ತರ ಇರುತ್ತೆ ನಿಮ್ದು ಬ್ರಯೋಫೈಟ್. ಆಕ್ಚುಲಿ ಬ್ರಯೋಫೈಟ್ ಈ ತರ ಇರುತ್ತೆ, ಸರಿನಾ? ಸೊ ವಾಟ್ ಇಸ್ ದ ಮೀನಿಂಗ್ ಆಫ್, ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಐ ವಾಂಟ್ ಆಲ್ ಆಫ್ ಯು ಟು ರಿಮೆಂಬರ್, ಪ್ಲೀಸ್ ನೆನಪಿಕೊಳ್ಳಿ, ದ ಫಸ್ಟ್ ಟೈಮ್ ಎವರ್ ನಮ್ದು ಲ್ಯಾಂಡ್ ಮೇಲೆ ಪ್ಲಾಂಟ್ಸ್ ಬಂದಿದ್ದು, ದಟ್ ಇಸ್ ನಥಿಂಗ್ ಬಟ್ ಬ್ರಯೋಫೈಟ್ಸ್. ಸ್ಟೂಡೆಂಟ್ಸ್ ನೆನಪಿರಲಿ, ಬ್ರಯೋಫೈಟ್ಸ್ ಆರ್ ದ ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್. So students remember, bryophytes are the first land plants. ನೆಲದ ಮೇಲೆ ನಮ್ದು ಫಸ್ಟ್ ಪ್ಲಾಂಟ್ಸ್ ಬ್ರಯೋಫೈಟ್ಸ್, ಸರಿನಾ? ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ಬ್ರಯೋಫೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ amphibians of plant kingdom. Students, bryophytes are also called as what? They are also called as amphibians of plant kingdom. ಯಾಕೆ? ವೆರಿ ಸಿಂಪಲ್. ಬಿಕಾಸ್ ದೇ ಆರ್ ಆನ್ ಲ್ಯಾಂಡ್, ಅವ್ರ ನೆಲದ ಮೇಲೆ ಇದ್ದಾರೆ, ಬಟ್ ದೇ ಆಲ್ಸೋ ರಿಕ್ವೈರ್ ವಾಟರ್ ಫಾರ್ fertilization. ಈ fertilization ಮಾಡಬೇಕಂದ್ರೆ they require water. So that is why they are called as amphibians of plant kingdom. Students, ನೀವು ನೋಟಿಸ್ ಮಾಡಿರಬಹುದು, ಈ animal kingdom ಅಲ್ಲಿ amphibians ಅಂದ್ರೆ ಏನು? Amphibians ಅಂದ್ರೆ ಫ್ರಾಗ್, salamander ಎಲ್ಲ they present. ಫ್ರಾಗ್ ಕಪ್ಪೆ ಗೊತ್ತಲ್ಲ, ಕಪ್ಪೆ. ಆ ಕಪ್ಪೆ ನೀರಲ್ಲೂ ಇರುತ್ತೆ, ನೆಲದ ಮೇಲೂ ಇರುತ್ತೆ, ಎರಡು ಕಡೆನೂ ಇರುತ್ತೆ ಅದು ಕಪ್ಪೆ. ಸೊ ಆ ತರನೇ ಈ ಪ್ಲಾಂಟ್ಸ್ ಕೂಡ ನೆಲದ ಮೇಲೆ ಇದೆ, ಬಟ್ ದೇ ಆಲ್ಸೋ ರಿಕ್ವೈರ್ ವಾಟರ್, ಅದಕ್ಕೆ ನೀರು ಕೂಡ ಬೇಕು. That is why they are called as amphibians of plant kingdom students. Amphibians of plant kingdom. Then students, ಇಲ್ಲಿ the bryophyte ಅಂದ್ರೆ ಏನು? Bryophyte ಅಂದ್ರೆ ಸ್ಟೂಡೆಂಟ್ಸ್, ಇಲ್ಲಿ bryophyte ಅಂದ್ರೆ ಬ್ರಯೋ ಅಂದ್ರೆ ಮಾಸ್, ಫೈಟೋನ್ ಅಂದ್ರೆ ಪ್ಲಾಂಟ್. ಸೊ ಇಲ್ಲಿ ಎಲ್ಲಾ ಪ್ಲಾಂಟ್ಸ್ ಒಂದು ಮಾಸ್ ತರ ನೋಡಕ್ಕಿರುತ್ತೆ, ಮಾಸ್ ತರ. I'll teach you what is moss. Okay, now students, I want all of you to understand the structure of bryophyte. ಬ್ರಯೋಫೈಟ್ ಹೆಂಗಿರುತ್ತೆ ಸ್ಟೂಡೆಂಟ್ಸ್? ನೆನಪಲ್ಲಿ ಸ್ಟೂಡೆಂಟ್ಸ್, ನೆನಪಿದೆ ನಿಮ್ಗೆ? ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಥಾಲಸ್? ಸ್ಟೂಡೆಂಟ್ಸ್ ಬೇಗ ಹೇಳಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಥಾಲಸ್? ಯಾರು ಹೇಳ್ತೀರಾ? ನಿನ್ನೆ ಕ್ಲಾಸ್ ಹೇಳ್ಕೊಡಿ ಸ್ಟೂಡೆಂಟ್, ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಥಾಲಸ್? ಏನ್ ಥಾಲಸ್ ಅಂದ್ರೆ ಸ್ಟೂಡೆಂಟ್ಸ್? ಥಾಲಸ್ ಅಂತಂದ್ರೆ ಏನು? ಥಾಲಸ್ ಅಂತಾರೆ ಆ ಪ್ಲಾಂಟ್ ಬಾಡಿಯಲ್ಲಿ ದೇರ್ ಇಸ್ ನೋ ರೂಟ್, ದೇರ್ ಇಸ್ ನೋ ಶೂಟ್, ದೇರ್ ಇಸ್ ನೋ ಲೀಫ್. ಈ ರೂಟ್, ಶೂಟ್, ಲೀಫ್ ಇಲ್ಲ ಅಂದ್ರೆ
that is called as thallus body. So namdu bryophyte lu kuda you will find something called as thallus body. Okay, students, remember, in the case of bryophyte also we find thallus. So plant body is undifferentiated. ಇಲ್ಲಿ ಸ್ಟೆಮ್ ರೂಟ್ ಲೀಫ್ ಅಂತ ಏನೇನು ಇಲ್ಲ, ಸ್ಟೆಮ್ ರೂಟ್ ಲೀಫ್ ಎಲ್ಲ ಏನೂ ಇಲ್ಲ ಇಲ್ಲಿ. ಸೊ ದ ಪ್ಲಾಂಟ್ ಬಾಡಿ ಇಸ್ ಕಾಲ್ಡ್ ಎಸ್ ಥ್ಯಾಲಸ್. ಈ ಥ್ಯಾಲಸ್ ಇದೆಯಲ್ಲ ಎರಡು ತರ ಇರ್ಬೋದು, ಈ ಥ್ಯಾಲಸ್ ಎರಡು ತರ ಇರ್ಬೋದು. ಒನ್ ಇಸ್ ಕಾಲ್ಡ್ ಎಸ್ ಪ್ರೋಸ್ಟೇಟ್. ಪ್ರೋಸ್ಟೇಟ್ ಅಂತಂದ್ರೆ ಆಲ್ಮೋಸ್ಟ್ ಫ್ಲಾಟ್, ಈ ತರ ಫ್ಲಾಟ್ ಆಗಿರುತ್ತೆ ಪ್ರೋಸ್ಟೇಟ್ ಅಂದ್ರೆ. ಸೆಕೆಂಡ್ ಟೈಪ್ ಇಸ್ ಕಾಲ್ಡ್ ಎಸ್ ಎರೆಕ್ಟ್. ಎರೆಕ್ಟ್ ಅಂದ್ರೆ ಉದ್ದಕ್ಕೆ ಇರುತ್ತೆ, ತುಂಬಾ ಇದು ಉದ್ದಕ್ಕೆ ಇರುತ್ತೆ. ಸೊ ದೀಸ್ ಆರ್ ದ ಟೂ ಡಿಫರೆಂಟ್ ಫಾರ್ಮ್ಸ್ ಆಫ್ ದ ಥ್ಯಾಲಸ್ in the case of bryophyte. So bryophyte ಅಲ್ಲಿ thallus ಇರುತ್ತೆ. It can be prostate. Prostate ಅಂದ್ರೆ ವೆರಿ ಫ್ಲಾಟ್, ಈ ತರ ಫ್ಲಾಟ್. ಅದೇ ಎರೆಕ್ಟ್ ಅಂದ್ರೆ ಉದ್ದಕ್ಕೆ ಇರುತ್ತೆ. These are the two different forms of bryophyte students. thallus ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ನಿಮ್ದು ಪ್ರೋಸ್ಟೇಟ್. ಇದು ಸ್ಟೂಡೆಂಟ್ಸ್ ನೋಡಿ, ಇದು ಪ್ರೋಸ್ಟೇಟ್ ಹಾಫ್. ಇದು ಹೆಂಗಿದೆ, ಇದು ಫ್ಲಾಟ್ ಆಗಿದೆಯಲ್ಲ, ಫ್ಲಾಟ್ ಆಗಿದೆ. ದಿಸ್ ಇಸ್ ಎರೆಕ್ಟ್ ಫಾರ್ಮ್ ಸ್ಟೂಡೆಂಟ್ಸ್. ಇದು ನೋಡಿ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ನೋಡಿ, this right here is prostate. ಹೆಂಗಿದೆ, ಫ್ಲಾಟ್ ಆಗಿದೆ. ಇದು ಎರೆಕ್ಟ್, ಇದು ಉದ್ದಕ್ಕಿದೆ. ಸೊ both of these are examples of bryophytes. Both of these are examples of bryophyte students, bryophyte. Okay, now students, ಅದು ಬಿಟ್ರೆ I want all of you to understand ಒಂದು bryophyte ಅಲ್ಲಿ it has two parts or it has two different forms. It has two different forms actually. ತೋರಿಸ್ತೀನಿ ನೋಡ್ಕೊಳ್ಳಿ. ಒಂದು bryophyte ಅಲ್ಲಿ ಎರಡು ತರ ಫಾರ್ಮ್ ಇರುತ್ತೆ. ಒಂದು ಬ್ರಯೋಫೈಟ್ ಅಲ್ಲಿ ಸ್ಟೂಡೆಂಟ್ಸ್, ಒಂದು ಬ್ರಯೋಫೈಟ್ ಅಲ್ಲಿ ಇದು ಕೆಳಗಡೆ ಪಾರ್ಟ್ ಇದೆಯಲ್ಲ, ಇದು ಕೆಳಗಡೆ ಪಾರ್ಟ್, ದಟ್ ಈಸ್ ಗ್ರೀನ್ ಕಲರ್ ಮತ್ತೆ ಲೀಫಿ. ದಿಸ್ ಗ್ರೀನ್ ಕಲರ್ ಲೀಫಿ ಪಾರ್ಟ್ ಇಸ್ ಕಾಲ್ಡ್ ಆಸ್ ಗೆಮಿಟೋಫೈಟ್. ಇಟ್ ಇಸ್ ಕಾಲ್ಡ್ ಆಸ್ ಗೆಮಿಟೋಫೈಟ್. ಈ ಗೆಮಿಟೋಫೈಟ್ ಇಂದ ಒಂದು ಉದ್ದಕ್ಕೆ ಒಂದು ಸ್ಪೋರೋಫೈಟ್ ಆಚೆ ಬಂದಿರುತ್ತೆ. ಸೊ ದಿಸ್ ಇಸ್ ಅ ಎಕ್ಸಾಂಪಲ್ ಆಫ್ ಬ್ರಯೋಫೈಟ್ ಸ್ಟೂಡೆಂಟ್ಸ್. ಹಂಗೇರಿ, ನಿಮ್ಗೆ ತೋರಿಸ್ತೀನಿ ಇಂಟರ್ನೆಟ್ ಅಲ್ಲಿ ಹೆಂಗಿರುತ್ತೆ ಅಂತ. ನೀವು ಶಾಕ್ ಆಗ್ತೀರಾ, ಆಲ್ ಆಫ್ ಯು ಶಾಕ್ ಆಗ್ತೀರಾ. ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ ಕಾಣಿಸ್ತಿದ್ಯಾ ಎಲ್ಲರಿಗೂ? ಸ್ಟೂಡೆಂಟ್ಸ್, ನಿಮ್ಮೆಲ್ಲರೂ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಇದು ನೋಡಿ ಸ್ಟೂಡೆಂಟ್ಸ್, ಕಾಣಿಸ್ತಿದ್ಯಾ ಇದು ಬ್ರಯೋಫೈಟ್? ಇಲ್ಲಿ ನೋಡಿ, ಈ ಬ್ರಯೋಫೈಟ್ ಅಲ್ಲಿ ಇಲ್ಲಿ ಗ್ರೀನ್ ಕಲರ್ ಲೀಫಿ ಪಾರ್ಟ್ ಇದೆಯಾ, ಲೀಫ್ ಪಾರ್ಟ್ ಇದು ಇದೆ ನೋಡಿ. ಸೊ ಈ ಗ್ರೀನ್ ಕಲರ್ ಲೀಫಿ ಪಾರ್ಟ್ ಇದೆಯಾ, ಲೀಫ್ ಪಾರ್ಟ್, ದಟ್ ಈಸ್ ಕಾಲ್ಡ್ ಆಸ್ ಗೆಮಿಟೋಫೈಟ್. ಇದು ಗೆಮಿಟೋಫೈಟ್. ಈ ಗೆಮಿಟೋಫೈಟ್ ಇಂದ ಉದ್ದಕ್ಕೆ ಒಂದು ಸ್ಪೋರೋಫೈಟ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೋರೋಫೈಟ್. ಇದು ಪ್ಲಾಂಟ್, ಇದು ಪಾರ್ಟ್ ಅಲ್ಲ, ಇದು ನೆನಪಿರ್ಲಿ, ಈ ಪ್ಲಾಂಟ್ ಪಾರ್ಟ್ ಅಲ್ಲ ಅದು. ದಿಸ್ ಇಸ್ ಅ ಡಿಫರೆಂಟ್ ಫೇಸ್ ಆಫ್ ಲೈಫ್. ಇದೇ ಈ ಗೆಮಿಟೋಫೈಟ್ ಇದೆಯಲ್ಲ, ಗೆಮಿಟೋಫೈಟ್ ಇದು ಹ್ಯಾಪ್ಲಾಯ್ಡ್. ಅದೇ ಈ ಸ್ಪೋರೋಫೈಟ್ ಮೇಲೆ ಇದು ಸ್ಪೋರೋಫೈಟ್ ಇಸ್ ಡಿಪ್ಲಾಯ್ಡ್. ನಮ್ ತರ ಡಿಪ್ಲಾಯ್ಡ್ ಇದು ಮೇಲೆದು, ಇದು ಹ್ಯಾಪ್ಲಾಯ್ಡ್. ಇದು ನೋಡಿ, ಈ ತರ ನೋಡಿ. ಎಕ್ಸಾಂಪಲ್ ನೋಡಿ, ಇದೆಲ್ಲ ಬ್ರಯೋಫೈಟ್ಸ್ ನೋಡಿ. ಇದೆಲ್ಲ ನಿಮ್ಗೆ ಬೇರೆ ಬೇರೆ ಬ್ರಯೋಫೈಟ್ಸ್ ಇದೆಲ್ಲ. ಇದೆಲ್ಲ ನಿಮ್ದು ಬೇರೆ ಬೇರೆ ಬ್ರಯೋಫೈಟ್ಸ್. ಇದು ನಿಮ್ದು ಮಾರ್ಕ್ಯಾನ್ಶಿಯ ಲಿವರ್ವರ್ಟ್ಸ್ ಇದೆ ನೋಡಿ, ಲಿವರ್ವರ್ಟ್ಸ್ ಇದೆ ಅಲ್ಲಿ. ಇದೆಲ್ಲ ನಿಮ್ದು ಬೇರೆ ಬೇರೆ ಬ್ರಯೋಫೈಟ್ಸ್ ಸ್ಟೂಡೆಂಟ್, ಬ್ರಯೋಫೈಟ್ಸ್. ಇದು ಕೂಡ ನಿಮ್ದು ಥ್ಯಾಲಸ್ ಬಾಡಿ. ಇದು ನಿಮ್ದು ಬ್ರಯೋಫೈಟ್ ಥ್ಯಾಲಸ್ ಬಾಡಿ. ಇದು ಸರಿನಾ, ಬ್ರಯೋಫೈಟ್ ಥ್ಯಾಲಸ್ ಬಾಡಿ. ಇದು ನೋಡಿ, ಥ್ಯಾಲಸ್ ಹೆಂಗಿದೆ, ಇದು ಫ್ಲಾಟ್ ಆಗಿದೆ, ಫುಲ್ ಇದು ಫ್ಲಾಟ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರೋಸ್ಟೇಟ್ ಬಾಡಿ. ಇದು ನಿಮ್ದು ಪ್ರೋಸ್ಟೇಟ್ ಬಾಡಿ ಇದು. ಸ್ಟೂಡೆಂಟ್ಸ್, ಮತ್ತೆ ನೋಡಿ, ಇಲ್ಲಿ ನೋಡ್ಬೋದು ನೀವು ಈಸಿಯಾಗಿ. ಇಲ್ಲಿ ನೋಡಿ, ಇದು ಮೇಲೆ ಬಂದಿದೆಯಲ್ಲ, ಇದು ಮೇಲೆ ಪಾರ್ಟ್. ದಿಸ್ ಟಾಪ್ ಪಾರ್ಟ್ ಇಸ್ ಕಾಲ್ಡ್ ಎಸ್ ಸ್ಪೋರೋಫೈಟ್. ಅದೇ ಕೆಳಗಡೆದು ಗೆಮಿಟೋಫೈಟ್. ಸೊ ಒಂದು ಬ್ರಯೋಫೈಟ್ ಅಲ್ಲಿ ಎರಡು ತರ ಪಾರ್ಟ್ ಇರುತ್ತೆ. ಬಾಟಮ್ ಪಾರ್ಟ್ ಇಸ್ ಕಾಲ್ಡ್ ಎಸ್ ಗೆಮಿಟೋಫೈಟ್. ಆ ಗೆಮಿಟೋಫೈಟ್ ಇಂದ ಅದ್ರ ಮೇಲೆಗಡೆ ಸ್ಪೋರೋಫೈಟ್ ಆಚೆ ಬರುತ್ತೆ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ನೆನಪಲ್ಲಿ ಗೆಮಿಟೋಫೈಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್, ಸ್ಪೋರೋಫೈಟ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್. ಇದು ನಿಮ್ಗೆ ಸೈಕಲ್ ಡ್ರಾ ಮಾಡಿ ತೋರಿಸ್ತೀನಿ ಇವತ್ತು. ನಾನು ನಿಮ್ಗೆ ಇವತ್ತು ಸೈಕಲ್ಸ್ ನ ಡ್ರಾ ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸರಿನಾ, ಸೈಕಲ್ಸ್ ಡ್ರಾ ಮಾಡಿ ತೋರಿಸ್ತೀನಿ. ವಾಟ್ ಇಸ್ ಅ ಗೆಮಿಟೋಫೈಟ್, ವಾಟ್ ಇಸ್ ಅ ಸ್ಪೋರೋಫೈಟ್, ಅರ್ಥ ಆಗುತ್ತೆ ಕ್ಲೀನ್ ಆಗಿ. ಓಕೆನಾ? Now students, we understand the sex organs. Now students, ನಿಮ್ಗೊಂದು ಇಮೇಜ್ ತೋರಿಸ್ತೀನಿ. I want all of you tell me ಅಲ್ಲಿ ಗ್ಯಾಮೆಟ್ ಯಾವುದು ಅಂತ. ಓಕೆನಾ ಸ್ಟೂಡೆಂಟ್ಸ್? ಈ ಇಮೇಜ್ ಅಲ್ಲಿ ಇದು NCERT ಇಮೇಜ್. ಸರಿನಾ ಸ್ಟೂಡೆಂಟ್ಸ್? ಈ NCERT ಇಮೇಜ್ ಅಲ್ಲಿ ಸ್ಟೂಡೆಂಟ್ಸ್, ಈ ಆಂಥೆರಿಡಿಯಂ
ಆಂಥೆರಿಡಿಯೋಫೋರ್ ಮತ್ತೆ ಆರ್ಕಿಗೋನಿಯೋಫೋರ್, ಆರ್ ದೇ ಸೆಕ್ಸ್ ಆರ್ಗನ್ಸ್? ಸ್ಟೂಡೆಂಟ್ಸ್ ಬೇಗ ಹೇಳಿ. ದಿಸ್ ಆಂಥೆರಿಡಿಯೋಫೋರ್ ಅಂಡ್ ಆರ್ಕಿಗೋನಿಯೋಫೋರ್, ಆರ್ ದೇ ಸೆಕ್ಸ್ ಆರ್ಗನ್ಸ್? ಎಸ್ ಆರ್ ನೋ? ಬೇಗ ಹೇಳಿ ಸ್ಟೂಡೆಂಟ್ಸ್, ಎಸ್ ಆರ್ ನೋ? ಎಸ್ ಆರ್ ನೋ ಸ್ಟೂಡೆಂಟ್ಸ್, ಎಸ್ ಆರ್ ನೋ? ಬೇಗ ಹೇಳಿ. ಬೇಗ ಹೇಳಿ ಸ್ಟೂಡೆಂಟ್, ಎಸ್ ಆರ್ ನೋ ಅಷ್ಟೇ ಹೇಳ್ಬೇಕು ನಂಗೆ, ಎಸ್ ಆರ್ ನೋ ಅಷ್ಟೇ ಹೇಳ್ಬೇಕು. ಈ ಆರ್ಕಿಗೋನಿಯೋಫೋರ್ ಮತ್ತೆ ಈ ಆಂಥೆರಿಡಿಯೋಫೋರ್, ಆರ್ ದೇ ಸೆಕ್ಸ್ ಆರ್ಗನ್ಸ್? ಬೇಗ ಎಸ್ ಆರ್ ನೋ ಮಾತ್ರ ಹೇಳಿ ನಂಗೆ. ಆರ್ ದೇ ಸೆಕ್ಸ್ ಆರ್ಗನ್ಸ್? ಎಲ್ಲರೂ ಟ್ರೈ ಮಾಡಿ ಸ್ಟೂಡೆಂಟ್ಸ್, ಟ್ರೈ ಮಾಡಿ. ತಪ್ಪಾದ್ರೂ ಪರವಾಗಿಲ್ಲ, ಬಯಲ್ಲ ನಾನು, ತಪ್ಪಾದ್ರೂ ಬಯಲ್ಲ ನಾನು, ಹೇಳಿ. ಆರ್ ದೇ ಸೆಕ್ಸ್ ಆರ್ಗನ್ಸ್? ಆಂಥೆರಿಡಿಯೋಫೋರ್ ಅಂಡ್ ಆರ್ಕಿಗೋನಿಯೋಫೋರ್, ಆರ್ ದೇ ಸೆಕ್ಸ್ ಆರ್ಗನ್ಸ್? ಬೇಗ ಸ್ಟೂಡೆಂಟ್ಸ್, ಬೇಗ ಹೇಳಿ, ಎಲ್ಲರೂ ಟ್ರೈ ಮಾಡಿ ಸ್ಟೂಡೆಂಟ್ಸ್, ಎಲ್ಲರೂ ಟ್ರೈ ಮಾಡ್ಬೇಕು, ಬೇಗ ಟ್ರೈ ಮಾಡಿ. Antheridiyophore ಮತ್ತೆ ಆರ್ಕಿಗೋನಿಯೋಫೋರ್, are they sex organs? Students, answer is no. The answer is no. Antheridiyophore ಮತ್ತೆ ಆರ್ಕಿಗೋನಿಯೋಫೋರ್ sex organs ಅಲ್ಲ, ಅಲ್ಲ ಅದು, ಅಲ್ಲ. This Antheridiyophore and ಆರ್ಕಿಗೋನಿಯೋಫೋರ್ are nothing but students, they are nothing but stock. ಉದ್ದಕ್ಕೆ ಸ್ಟಾಕ್ ಅದಷ್ಟೇ, ಅದು ಸ್ಟಾಕ್, ಅದು ಸೆಕ್ಸ್ ಆರ್ಗನ್ ಅಲ್ಲ. ಅದು ತೋರಿಸ್ತೀನಿ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ ಸ್ಟೂಡೆಂಟ್ಸ್, ಇದು ಕಾಣಿಸ್ತೀಯ ನಿಮ್ದು? ದಿಸ್ ಎಂಟೈರ್ ಥಿಂಗ್ ಇಲ್ಲಿ ಕಾಣಿಸ್ತಿದೆ, ಸ್ಟಾಕ್, ಸ್ಟಾಕ್. ದಿಸ್ ಸ್ಟಾಕ್ ಇಸ್ ಆಂಥೆರಿಡಿಯೋಫೋರ್. ದಿಸ್ ಸ್ಟಾಕ್ ಹಿಯರ್ ಇಸ್ ಕಾಲ್ಡ್ as ಆರ್ಕಿಗೋನಿಯೋಫೋರ್. ಅದು ಸ್ಟಾಕ್. ಆ ಸ್ಟಾಕ್ ಮೇಲೆ ನೋಡಿ ಸ್ಟೂಡೆಂಟ್ಸ್, ಈ ಸ್ಟಾಕ್ ಮೇಲೆ ನೋಡಿ ಏನಿದೆ, ಈ ಸ್ಟಾಕ್, ಇದು ಸ್ಟಾಕ್ ಅಷ್ಟೇ, ಇದು ಸ್ಟಾಕ್ ಅಷ್ಟೇ. ಈ ಸ್ಟಾಕ್ ಮೇಲೆ ಇಲ್ಲಿ ನೋಡಿ, ಇಲ್ಲಿ ದಿಸ್ ಹಿಯರ್ ಇಸ್ ಸೆಕ್ಸ್ ಆರ್ಗನ್ಸ್. ಇಲ್ಲಿ ಸೆಕ್ಸ್ ಆರ್ಗನ್ಸ್ ಇದೆ, ಇಲ್ಲಿ ಸೆಕ್ಸ್ ಆರ್ಗನ್ಸ್ ಇದೆ. That is, sex organs are called as what students? Sex organs are called as, male sex organ is called as antheridia. Female sex organ is called as archegonia. So antheridia and archegonia are the sex organs. While students, ನೋಡಿ ಇದು ನೋಡಿ, ಇನ್ನೊಂದು ಇಮೇಜ್ ತೋರಿಸ್ತೀನಿ. ಇದು ಕಾಣಿಸ್ತಿದೆ, ಇದು ಸ್ಟಾಕ್. ಇದಕ್ಕೆ ಸ್ಟಾಕ್ ಇದೆ ನೋಡಿ, ಸ್ಟಾಕ್, ಇದು ಸ್ಟಾಕ್. ಇಲ್ಲಿ ನೋಡಿ, ಇದು ಕಾಣಿಸ್ತಿದೆ ಸ್ಟಾಕ್, ಇದಕ್ಕೆ ಸ್ಟಾಕ್. This stalk right here is called as archegoniophore. Is the female stalk. Antheridiyophore is the male stalk. So it is stalk matra. They are not the sex organs. Either male sex organs irutte. Is that clear to all of you students? Is that clear to all of you? Ellaru kuda students, is that clear to all of you? Sex organs are antheridia and archegonia. ಆಂಥೆರಿಡಿಯಾ ಮತ್ತೆ ಆರ್ಕಿಗೋನಿಯಾ ಒಂದು ಸ್ಟಾಕ್ ಇದೆ. ಆ ಸ್ಟಾಕ್ ಇಸ್ ಕಾಲ್ಡ್ as ಆರ್ಕಿಗೋನಿಯೋಫೋರ್ ಅಂಡ್ ಆಂಥೆರಿಡಿಯೋಫೋರ್. ಯಾವತ್ತು 4 ಅಂತ ಬಂದ್ರೆ ಇಟ್ ಇಸ್ ಅ ಸ್ಟಾಕ್. ಸ್ಟಾಕ್, ಸ್ಟಾಕ್ ಅಂದ್ರೆ ಈ ಉದ್ದ ಪಾಟು, ಇದು ಸ್ಟಾಕ್, ಇದು ಸ್ಟಾಕ್. ಸ್ಟೂಡೆಂಟ್ಸ್, is that clear to all of you students? Is that clear to all of you? What is sex organ and what is the stalk here? Okay students, ನೆನಪಿರಲಿ, the sex organs are multicellular. They will arise on a stalk here, okay, and they are covered by a jacket. They are covered by a jacket, students. Here they are covered by a jacket. So here we have antheridia is the male sex organ, archegonia is the female sex organs. Okay, there are different organs here. Now students, now students, now I want all of you to understand, students, I want all of you to understand, right, what is the difference between antheridia, antheridiophore and anthrozoids? I'll repeat again students. What is the difference between antheridia, antheridiophore and anthrozoids? ಈ ಮೂರು ಡಿಫರೆನ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಈಗ, ಸರಿನಾ? ಲೆಟ್ಸ್ ಟೇಕ್ ದಿಸ್ ಇಸ್ ಅ ಮೇಲ್ ಗೆಮಿಟೋಫೈಟ್, ಮೇನ್ ಪ್ಲಾಂಟ್ ಬಾಡಿ. ಈ ಮೇಲ್ ಪ್ಲಾಂಟ್ ಬಾಡಿಯಲ್ಲಿ ದ ಸೆಕ್ಸ್ ಆರ್ಗನ್, the sex organ is called as antheridia, is the male sex organ here. It is the male sex organ. ಸರಿನಾ? ಇದು ಸೆಕ್ಸ್ ಆರ್ಗನ್. ಇದು ಈ ಸೆಕ್ಸ್ ಆರ್ಗನ್ಗೆ ಒಂದು ಸ್ಟಾಕ್ ಇರುತ್ತೆ, ಸ್ಟಾಕ್, ಈ ತರ ಒಂದು ಸ್ಟಾಕ್ ಇರುತ್ತೆ ಉದ್ದಕ್ಕೆ. ದ ಸ್ಟಾಕ್ ಇಸ್ ಕಾಲ್ಡ್ ಆಸ್ antheridiyophore. 4 ಅಂದ್ರೆ ಏನು ಸ್ಟೂಡೆಂಟ್ಸ್? antheridiyophore ಅಂದ್ರೆ ಇಟ್ ಇಸ್ ಅ ಸ್ಟಾಕ್. ನೆಕ್ಸ್ಟ್, ದಿಸ್ ಇಸ್ ಅ ಸೆಕ್ಸ್ ಆರ್ಗನ್ ರೈಟ್ ನಾ ಸ್ಟೂಡೆಂಟ್ಸ್. ಈ ಸೆಕ್ಸ್ ಆರ್ಗನ್ ಇಂದ there will be release of ಬೇರೆ ಬೇರೆ ತರದ್ದು, ರೈಟ್, ಬೇರೆ ಬೇರೆ ತರ ಗ್ಯಾಮೆಟ್ಸ್ ಬರುತ್ತಾ, ಗ್ಯಾಮೆಟ್ಸ್ ಬರುತ್ತೆ. ಸೊ ಈ ಮೇಲ್ ಸೆಕ್ಸ್ ಆರ್ಗನ್ ಇಂದ there are gametes are released and the gametes are called as
biflagellated anthrozoids. So illinda, right, illinda gametes ಆಚೆ ಬರುತ್ತೆ, that is the anthrozoids. So antheridia is the sixth organ, anthrozoids are the gametes here, and antheridia 4 is the stalk. 4 is the stalk. ಸರಿನಾ? ಇದು ಮಿಲ್ಲ ನೆನಪಿರಬೇಕು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ this entire thing is the male sixth organ here, antheridium. It has a jacket layer around it. Inside we have androcyte mother cell, which can give you the anthrozoids. It can give the anthrozoids, students. Okay, it can give the anthrozoids. This inside will have lot of anthrozoids in the inside. That's those are the gametes on the inside. Now that is your male. That right here is the male. Okay, that is the male here, male organ. There is something called as your female gametophyte. That is the main plant body, students. Main plant body. In main plant body we have the archegonia, students. Here ಇಲ್ಲಿ ನಮ್ಮ ಹತ್ರ ಆಂಥರಿಡಿಯಾ ಇತ್ತು, ಇಲ್ಲಿ ನಮ್ಮ ಹತ್ರ ಆರ್ಕಿಗೋನಿಯಾ ಇದೆ. ಸ್ಟೂಡೆಂಟ್ಸ್ ನೆನಪಿರ್ಲಿ, ಇದೇ ಆರ್ಕಿಗೋನಿಯಾನೇ ಇಲ್ಲಿ ಫೀಮೇಲ್ ಸೆಕ್ಸ್ ಆರ್ಗನ್. ಇದು it is the female sex organ, that is archegonia. ಈ ಆರ್ಕಿಗೋನಿಯಾ ಒಂದು ಗ್ಯಾಮೆಟ್ ಬರುತ್ತೆ ನೋಡಿ, ಇದೆ ನೋಡಿ ಸೆಂಟ್ರಲಿ. this is called as egg is the gamete here. ಇದಕ್ಕೆ ಸ್ಟಾಕ್ ಇರುತ್ತೆ, ಆ ಸ್ಟಾಕ್ is called as what? archegoniophore. ನೋಡಿ, the stalk is here. archegoniophore is the stalk. ಇಲ್ಲಿ archegonium or archegonia is the sixth organ. Now students, I hope that is clear to all of you, students. I hope that is clear to all of you. Students, clear ah? Ellargu clear ah part idu? Students, ellaru clear ah part idu? Students, is that clear to all of you? What is archegoniophore? Here we have archegonia, and egg cell is the egg is the gamete here. Egg is the gamete, students. Egg is the gamete here. Okay, ನೋಡಿ ಈ ತರ ಇರುತ್ತೆ ಇದು ಆರ್ಕಿಗೋನಿಯಂ, ಇದು ನಿಮ್ದು ಆರ್ಕಿಗೋನಿಯಂ ಸ್ಟೂಡೆಂಟ್ಸ್. ಓಕೆ, ಈ ಡಯಾಗ್ರಾಮ್ ನಿಮ್ಗೆ ಕೇಳಕ್ ಹೋಗಲ್ಲ ಎಕ್ಸಾಮ್ ಅಲ್ಲಿ, ಡಯಾಗ್ರಾಮ್ ಡ್ರಾ ಮಾಡಕ್ಕೆಲ್ಲ ಕೇಳಕ್ ಹೋಗಲ್ಲ, ಬಟ್ ಕಾನ್ಸೆಪ್ಟ್ ನೆನಪಿರ್ಲಿ ಸಾಕು. ಆ ಕಾನ್ಸೆಪ್ಟ್ ನೆನಪಿದ್ರೆ ಸಾಕು, ರೈಟ್? ಆ ಕಾನ್ಸೆಪ್ಟ್ ನೆನಪಿದ್ರೆ ಸಾಕು ನಿಮ್ಗೆ, ಸರಿನಾ? ಇಷ್ಟು ಅದು ಬಿಟ್ರೆ ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ, ಡಯಾಗ್ರಾಮ್ ಎಲ್ಲ ಏನ್ ಬೇಕಾಗಿಲ್ಲ. just know the difference between what is the antheridia, what is the archegonia, sex organs adu, what is anthrozoids are the gametes, antheridio4 is the male stalk, archegoniophore 4 anta bande it is a stalk adu, na students. ee tara fertilization agutte, sex that is the sexual reproduction agutte. illinda anthrozoids ಈ ಆಂಥ್ರೋಜಾಯ್ಡ್ಸ್ ಫ್ಲೋಟ್ ಮಾಡಿ ಈ ಎಗ್ ಹತ್ರ ಹೋಗುತ್ತೆ, ಈ ತರ ಎಗ್ ಹತ್ರ ಹೋಗುತ್ತೆ. ಆಮೇಲೆ ಇಲ್ಲಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ, ಆಮೇಲೆ ಇಲ್ಲಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ, ಇಲ್ಲಿ ಮುಂದೆ ಹೋಗ್ಬಿಟ್ಟು ಈ ತರ ಸ್ಟೂಡೆಂಟ್ಸ್ ನೋಡಿ ಈ ತರ. ಇಲ್ಲಿ ಮೇಲ್ ಇದೆ ಪ್ಲಾಂಟು, ಇಲ್ಲಿ ಫಿಮೇಲ್ ಪ್ಲಾಂಟು. ಈ ಮೇಲ್ ಪ್ಲಾಂಟ್ ಈ ತರ ರಿಲೀಸ್ ಮಾಡುತ್ತೆ ಬೈಫ್ಲಾಜೆಲೆಟೆಡ್ ಆಂಥ್ರೋಜಾಯ್ಡ್ಸ್. ಇದು ಸ್ವಿಮ್ ಮಾಡಿ ಇಲ್ಲಿಗೆ ಬರುತ್ತೆ. that is why it says it needs water for reproduction. That is why we call it amphibians of plant kingdom. Students, amphibians of plant kingdom. Okay, now students, ಇಲ್ಲಿ ಇಮೇಜ್ ಕೊಡಿ ಮತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕಾಣಿಸ್ತಿದ್ಯಾ ಈ ಗ್ರೀನ್ ಪಾರ್ಟ್ ಏನು ಸ್ಟೂಡೆಂಟ್ಸ್? ಆ ಗ್ರೀನ್ ಕಲರ್ ಪಾರ್ಟ್ ಗೆಮೆಟೋಫೈಟಾ ಸ್ಪೋರೋಫೈಟಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಕಮೆಂಟ್ ಅಲ್ಲಿ ಹಾಕಿ ಬೇಗ. ಈ ಗ್ರೀನ್ ಪಾರ್ಟ್ ಇದೆಯಾ ಕೆಳಗಡೆ, ಗ್ರೀನ್ ಪಾರ್ಟ್, the green part is, students, this green part is sporophyte or gametophyte? Students, this green part is sporophyte or gametophyte? ಈ green part is gametophyte. Green part is the gametophyte. ಅದಿನ್ ಮೇಲೆ ಇದೆಯಾ ನೋಡಿ, ರೌಂಡ್ ಇದೆಯಲ್ಲ ಪರ್ಪಲ್ ಕಲರ್ದು, this is sporophyte. It is the sporophyte. So we have gametophyte as well as we have sporophyte, students. Okay, ಮನೋಜ್ ಮಾಡ್ತೀನಿ, ಈ ವಾರದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರಮ್ ಚಾಪ್ಟರ್ 1 ಅಂಡ್ ಚಾಪ್ಟರ್ 2 ಮಾಡದ. ನಾನು ಗೋಪಿಕಾ ಮ್ಯಾಮ್ ಇಬ್ರು ಮಾಡ್ತೀವಿ, ಅದನ್ನ ನೆನಪಿರ್ಲಿ. ನಾನು ಲಿವಿಂಗ್ ವರ್ಲ್ಡ್ ಮಾಡ್ತೀನಿ, ಗೋಪಿಕಾ ಮ್ಯಾಮ್ ನಿಮ್ಗೆ ಬಯಾಲಜಿ ಕ್ಲಾಸಿಫಿಕೇಶನ್ ಮಾಡ್ತಾರೆ.
ಇಲ್ಲಾಂದ್ರೆ ಎರಡು ಕೂಡ ನಾನೇ ಮಾಡ್ತೀನಿ, ಟೆನ್ಷನ್ ಇಲ್ಲ ಸ್ಟೂಡೆಂಟ್, ಅಡ್ಡಿಲ್ಲ, ಅದರಲ್ಲಿ ಅಡ್ಡಿಲ್ಲ, ಎರಡು ನಾನೇ ಮಾಡ್ಬೋದು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಮತ್ತೆ ನೋಡಿ, ಇದು ನಿಮ್ದು ಗೆಮಿಟೋಫೈಟ್, ಅದ್ರ ಮೇಲೆ ಸ್ಪೋರೋಫೈಟ್. ಗೆಮಿಟೋಫೈಟ್ ಕೆಳಗಡೆ ಇದೆ, ಸ್ಪೋರೋಫೈಟ್ ಮೇಲೆ ಇದೆ, ಸ್ಪೋರೋಫೈಟ್ ಈ ತರ ಸರಿನಾ, ಸ್ಪೋರೋಫೈಟ್. ಗ್ರೀನ್ ಕಲರ್ ಇದು ಇಂಡಿಪೆಂಡೆಂಟ್ ಸರಿನಾ, ಇಂಡಿಪೆಂಡೆಂಟ್ ಸರಿನಾ ಸ್ಟೂಡೆಂಟ್ಸ್. ಕ್ಲಾಸಿಫಿಕೇಶನ್ ಬ್ರಯೋಫೈಟ್ಸ್ ಬನ್ನಿ ನೋಡಿ ಸರಿನಾ. ಕ್ಲಾಸಿಫಿಕೇಶನ್ ಬ್ರಯೋಫೈಟ್ಸ್ ಅಲ್ಲಿ 3 ತರ ಇದೆ, ಮಾಸಸ್, ಲಿವರ್ವರ್ಟ್ಸ್, ಹಾರ್ನ್ವರ್ಟ್ಸ್. ಹಾರ್ನ್ವರ್ಟ್ಸ್ ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ, ಟೆನ್ಷನ್ ತಗೋಬೇಡಿ. ಈ ಲಿವರ್ವರ್ಟ್ಸ್ ಮತ್ತೆ ಮಾಸಸ್ ಈ ಎರಡು ನಿಮ್ಗೆ ಸಿಲೆಬಸ್ ಅಲ್ಲಿ ಇದೆ, ಸ್ಟೂಡೆಂಟ್ಸ್, ಎರಡು ನಿಮ್ಗೆ ಸಿಲೆಬಸ್ ಅಲ್ಲಿ ಇದೆ ಸರಿನಾ. ಸೊ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್, these are the examples of mosses, these are the examples of a liverworts. ಇದು liverwort ಈ ತರ ನೋಡೋದಕ್ಕೆ ನೋಡಿ, liverwort ಎಕ್ಸಾಂಪಲ್ ಇಸ್ ಮಾರ್ಕ್ಯಾಂಚಾ. ಇಲ್ಲಿ ಮಾರ್ಕ್ಯಾಂಚಾ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಇದು ಮಾರ್ಕ್ಯಾಂಚಾ ಈ ತರ ಸರಿನಾ. ಸ್ಟೂಡೆಂಟ್ಸ್ ಬನ್ನಿ, ನಾವೀಗ liverwort ಸ್ಟಾರ್ಟ್ ಮಾಡೋಣ. Now what are liverworts students? Liverworts are type of bryophytes. Liverworts are type of bryophytes which are prostate. ಈ ತರ ಫ್ಲಾಟ್ ಆಗಿರುತ್ತೆ, ಇದು ಫ್ಲಾಟ್ ಆಗಿರುತ್ತೆ ನೋಡಿ, ಈ ತರ ಇರುತ್ತೆ, ಫ್ಲಾಟ್ ಆಗಿರುತ್ತೆ ಅವತ್ತು ಕೂಡ ಈ ತರ ನೋಡಿ, ಈ ತರ ಫ್ಲಾಟ್ ಆಗಿರುತ್ತೆ. ಎಲ್ಲ ಮೋರಿ ಕಡೆ, ಮೋರಿ ನೀರು ಬರ್ತಾ ಇರುತ್ತಲ್ಲ, ಅಲ್ಲಿ ಬೆಳೀತಾ ಇರುತ್ತೆ, ಮೋರಿ ಕಡೆ ಬೆಳೀತಾ ಇರುತ್ತೆ, ಈ ತರ ನೋಡಿ, ಈ ತರ ಬೆಳೀತಾ ಇರುತ್ತೆ. That is liverworts students, liverworts. So liverworts students, the thallus is undifferentiated, obviously thalloid ಆಗಿರುತ್ತೆ. The thallus is dorsiventral and dichotomously branched. ಅರ್ಥ ಏನು ಸ್ಟೂಡೆಂಟ್ಸ್? It is dorsiventral ಅಂದ್ರೆ it is completely flat on the surface. ನೋಡಿ ಈ ತರ ಇರುತ್ತೆ ಅವತ್ತು. ಇದು ನಿಮ್ದು ಸಾಯಿಲ್ ಅಂದ್ರೆ ಈ ಸಾಯಿಲ್ ಮೇಲೆ ಈ ತರ ಬೆಳೀತಾ ಇರುತ್ತೆ, 2 rows ಅಲ್ಲಿ ಫ್ಲಾಟ್ ಆಗಿ ಬೆಳೀತಾ ಇರುತ್ತೆ, ತರ ಫ್ಲಾಟ್ ಆಗಿ 2 rows ಅಲ್ಲಿ ಸ್ಟೂಡೆಂಟ್ಸ್, 2 rows ಅಲ್ಲಿ ಈ ತರ ಫ್ಲಾಟ್ ಆಗಿ ಬೆಳೀತಾ ಇರುತ್ತೆ, ಫ್ಲಾಟ್ ಆಗಿ ತರ ನೋಡಿ ಈ ತರ. The thallus is dorsiventral and dichotomously branched. The thallus is dorsiventral and closely appressed to the substratum. ಅರ್ಥ ಏನು? It is very close to the soil. It is very close to the soil, students. That is how all the liverworts are, students. Right now, sir, unit 1 is there, unit test 1. Ma'am was saying today, do you know properly, sir? Students, unit test ನಿಮ್ಗೆ ಹತ್ರ ಬರ್ತಿದೆಯಲ್ಲ, ಅದೇ ಸ್ಟೂಡೆಂಟ್ಸ್ ನಿಮ್ದು ಯೂನಿಟ್ ಟೆಸ್ಟ್ ಹತ್ರ ಬರ್ತಿದೆಯಲ್ಲ, ಆ ಯೂನಿಟ್ ಟೆಸ್ಟ್ ಹತ್ರ ಬರೋದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಪ್ಲಾನು, ನಿಮ್ದು ಯೂನಿಟ್ ಟೆಸ್ಟ್ 1 ಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಒಂದ್ ವಿಡಿಯೋದಲ್ಲಿ ಮಾಡ್ತೀವಿ. ಬಯೋಗ್ ಒಂದು ವಿಡಿಯೋ ಬರುತ್ತೆ, ಫಿಸಿಕ್ಸ್ ಒಂದು ವಿಡಿಯೋ ಬರುತ್ತೆ, ಕೆಮಿಸ್ಟ್ರಿಗೆ ಒಂದು ವಿಡಿಯೋ ಬರುತ್ತೆ, ಬೇರೆ ಬೇರೆ ತರದ್ದು. ಸೊ ಆ ವಿಡಿಯೋ ನೀವು ನೋಡ್ಕೊಂಡು ಹೋದ್ರೆ ಈಸಿಯಾಗಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮ್ದು ಫಸ್ಟ್ ಯೂನಿಟ್ ಟೆಸ್ಟ್ ಅಲ್ಲಿ, ಕ್ಲಾಸ್ 11th. ಆ ತರ ನಾವು ಸೆಕೆಂಡ್ PUC ಕೂಡ ಮಾಡ್ತೀವಿ. ಸೆಕೆಂಡ್ PUC ಫಸ್ಟ್ ಯೂನಿಟ್ ಟೆಸ್ಟ್ ಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಮಾಡ್ಕೊಡ್ತೀವಿ ಸರಿನಾ. ಅದು ಪ್ಲಾನ್ ಇರೋದು ನಮ್ದು, ಅದು ನಮ್ ಪ್ಲಾನ್ ಇರೋದು ಸರಿನಾ. ಆ ತರ ಪ್ಲಾನ್ ಇದೆ ಫಸ್ಟ್ PUC ಸೆಕೆಂಡ್ PUC ಮಕ್ಕಳಿಗೆ ಸರಿನಾ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಈ ಇದೆಯಲ್ಲ ನಿಮ್ದು ಈ ಪ್ಲಾಂಟ್ ಬಾಡಿ, ಈ ಪ್ಲಾಂಟ್ ಬಾಡಿಯಿಂದ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಬರ್ತಾ ಇರುತ್ತೆ, ರೂಟ್ ಲೈಕ್ ಸ್ಟ್ರಕ್ಚರ್ಸ್. ದೀಸ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ರೈಸೋಯ್ಡ್ಸ್. ಇಲ್ಲಿ ಯೂನಿಸೆಲ್ಲರ್ ರೈಸೋಸ್ ಇರುತ್ತೆ. ದಿಸ್ ಇಸ್ ವಾಟ್ ಇಸ್ liverwort is. ಈ ತರ ನೋಡಿ, ಇದು ಕೂಡ liverwort. This is a leafy liverwort. This right here is a leafy liverwort. Okay, this right here is a leafy liverwort. Leafy liverwort ಇದು. Thallus is differentiated and has stem-like, leaf-like structure. ಇದು leafy liverwort. ಇದು ಸರಿನಾ ಸ್ಟೂಡೆಂಟ್ಸ್. ರೀಪ್ರೊಡಕ್ಷನ್ ಅಂತಾರೆ ಸ್ಟೂಡೆಂಟ್ಸ್, ಈ ತರ ರೀಪ್ರೊಡಕ್ಷನ್. ಇಲ್ಲಿ ರೀಪ್ರೊಡಕ್ಷನ್ 3 ತರನ ಇದೆ. ಇಲ್ಲಿ ವೆಜಿಟೇಟಿವ್ ಫ್ರಾಗ್ಮೆಂಟೇಷನ್, ಏಸೆಕ್ಷುವಲಿ ಜಮ್ಮೆ ಕಪ್ ಫಾರ್ಮೇಷನ್ ಬರುತ್ತೆ. ಅರ್ಥ ಮಾಡಿ ಸ್ಟೂಡೆಂಟ್ಸ್. ನೋಡಿದ್ದೀರಿ ನೀವು ಜಮ್ಮೆ ಕಪ್ ನ ಯಾವತ್ತಾದ್ರು? ನೋಡಿ ಸ್ಟೂಡೆಂಟ್ಸ್, ಈ ತರ ಇರುತ್ತೆ. ಇದು ನಿಮ್ದು ಮಾರ್ಕ್ಯಾಂಶಿಯಾ, ಇದು ಮಾರ್ಕ್ಯಾಂಶಿಯಾ ಸ್ಟೂಡೆಂಟ್ಸ್. ಇದು ಇಲ್ಲಿ ಜಮ್ಮೆ ಕಪ್ ಇದೆ ನೋಡಿ, ಜಮ್ಮೆ ಕಪ್ಸ್. ಜಮ್ಮೆ ಕಪ್ಸ್ ಆರ್ ರಿಸಲ್ಟ್ ಆಫ್ asexual reproduction. So jemme cups are useful for asexual reproduction. ನೆನಪಿರಲಿ, they're asexual buds. ಜಮ್ಮೆ ಕಪ್ asexual ಗೆ. ಅದೇ ನಿಮ್ ಸೆಕ್ಷುವಲ್ ಗೆ ಇಲ್ಲಿ ಆರ್ಕಿಗೋನಿಯಂ ನೋಡಿ, ಆರ್ಕಿಗೋನಿಯಂ ಇದೆ, ಆರ್ಕಿಗೋನಿಯಂ ಸರಿನಾ. ದಿಸ್ ಇಸ್ ಅ ಮಾರ್ಕ್ಯಾಂಶಿಯಾ, ಎಕ್ಸಾಂಪಲ್ ಆಫ್ ಮಾರ್ಕ್ಯಾಂಶಿಯಾ. ಮಾರ್ಕ್ಯಾಂಶಿಯಾ ಈ ತರ ನೋಡಿ ಜಮ್ಮೆ ಕಪ್ಸ್ ಇರುತ್ತೆ. asexual ಅಲ್ಲಿ ಮತ್ತೆ ಏನಿದೆ, with the help of ಜಮ್ಮೆ ಕಪ್ have green multicellular asexual buds. ಸೊ ಈ ಜಮ್ಮೆ ಕಪ್ ಒಳಗಡೆ there will be small buds ಇರುತ್ತೆ. ಸೊ ಈ ಬಡ್ಸ್ ಮುಂದೆ ಹೋಗ್ಬಿಟ್ಟು ಹೊಸ ಪ್ಲಾಂಟ್ ಬೆಳೆಸ್ಕೊಂಡ್ಬಿಡುತ್ತೆ. ದಟ್ ಈಸ್ asexual reproduction in ಜಮ್ಮೆ ಕಪ್. ಸೊ ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ there is sexual reproduction ಕೂಡ ಇದೆ. sexual reproduction ಇಲ್ಲಿ ನಮ್ಮ ಹತ್ರ ಮೇಲ್ ಪ್ಲಾಂಟ್, ಫೀಮೇಲ್ ಪ್ಲಾಂಟ್ ಇದೆ. ಮೇಲ್ ಪ್ಲಾಂಟ್ ಅಲ್ಲಿ we have antheridia 4 and antheridia, the sex organs.
ಅದೇ ಇಲ್ಲಿ ಆರ್ಕಿಗೋನಿಯಾ 4 ಮತ್ತೆ ಆರ್ಕಿಗೋನಿಯಾ ದ ಮೇಲ್ ಸೆಕ್ಸ್ ಫೀಮೇಲ್ ಸೆಕ್ಸ್ ಆರ್ಗನ್. ಸೊ ಮೇಲ್ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ, zygote ಫಾರ್ಮೇಶನ್ ಆಗುತ್ತೆ ಇಲ್ಲಿ. ಅದು ನಿಮ್ಗೆ ತೋರಿಸ್ತೀನಿ ಸ್ಟೂಡೆಂಟ್, ತೋರಿಸ್ತೀನಿ ನಿಮ್ಗೆ. ಸ್ಟೂಡೆಂಟ್ಸ್ ನೆನಪಿರ್ಲಿ, ಲಿವರ್ ವರ್ಟ್ಸ್ ಆರ್ ಡಯೇಷಿಯಸ್ ಯಾವತ್ತು ನೆನಪಿರ್ಲಿ. ನಾವು why do we call them dioecious? We call liverworts dioecious because students, di ಅಂದ್ರೆ ಏನು? Di ಅಂದ್ರೆ 2. So here eicious ಅಂದ್ರೆ thallus. ಇಲ್ಲಿ ನಮ್ಮ ಹತ್ರ in the case of liverworts we have 2 thallus, male thallus, female thallus. So ಎರಡು ಬೇರೆ ಬೇರೆ thallus ಬರುತ್ತೆ. That is why it's called as dioecious. That is why it's called as dioecious in the case of your liverwort students. In the case of liverwort it's called as a dioecious condition. So dioecious ಆಗಿರುತ್ತೆ ಈ ತರ ನೋಡಿ. ಜೆಮಿಕಪ್ ಸಿಗುತ್ತೆ ನಿಮಗೆ ಮಾರ್ಕಾಂಶದಲ್ಲಿ. ವೆಜಿಟೇಟಿವ್ ಇಸ್ ಫ್ರಾಗ್ಮೆಂಟೇಷನ್. ಇಲ್ಲಿ ನಮ್ಮ ಹತ್ರ ಥಾಲಸ್ ಇಸ್ ಅನ್ಡಿಫರೆನ್ಶಿಯೇಟೆಡ್, ಥಾಲಸ್ ಇಸ್ ಡಾರ್ಸಿವೆಂಟ್ರಲ್ ಅಂಡ್ ಡೈಕಾಟೋಮಸ್ ಬ್ರಾಂಚ್. ಈ ತರ ಬ್ರಾಂಚಿಂಗ್ ಆಗಿರುತ್ತೆ. ಇಟ್ ಇಸ್ ವೆರಿ ಪ್ಯಾರಲಲ್ ಟು ದ ಸಾಯಿಲ್, ವೆರಿ ಪ್ಯಾರಲಲ್ ಟು ಸಾಯಿಲ್. ಇಟ್ ಇಸ್ ಮಚ್ ಮೋರ್ ಪ್ರೋಸ್ಟೇಟ್, ಇಟ್ ಇಸ್ ಮಚ್ ಮೋರ್ ಪ್ರೋಸ್ಟೇಟ್ ಹಿಯರ್, ಪ್ರೋಸ್ಟೇಟ್ ಆಗಿರುತ್ತೆ. ನೆಕ್ಸ್ಟ್ ಮಾಸಸ್ ನೋಡಿ, ಇದು ಮಾಸಸ್, ಇದೆಲ್ಲ ಮಾಸಸ್ ಸರಿನಾ. ಮಾಸ್ ಅಲ್ಲಿ 3 ಎಕ್ಸಾಂಪಲ್ ಇದೆ. ಮಾಸ್ ಅಲ್ಲಿ 3 ಎಕ್ಸಾಂಪಲ್ ಇದೆ, ಫ್ಯುನೇರಿಯಾ, ಸ್ಪಾಗ್ನಮ್, ಪಾಲಿಟ್ರ್ಯಾಕಮ್. ಸ್ಟೂಡೆಂಟ್ಸ್ ನಿಮ್ ಫೇವರೇಟ್ ಯಾವುದು ಬೇಗ ಹೇಳಿ ಸ್ಟೂಡೆಂಟ್ಸ್. ವಿಚ್ ಒನ್ ಇಸ್ ಯೋರ್ ಫೇವರೇಟ್ ಸ್ಟೂಡೆಂಟ್ಸ್, ಬೇಗ ಹೇಳಿ. ಸಿ ಮೈ ಫೇವರೇಟ್ ಇಸ್ ಸ್ಪಾಗ್ನಮ್, ಮೈ ಫೇವರೇಟ್ ಇಸ್ ಸ್ಪಾಗ್ನಮ್. ನಿಮ್ದು ಫೇವರೇಟ್ ಸ್ಟೂಡೆಂಟ್, ನಿಮ್ದು ಫೇವರೇಟ್. ಪಾಲಿಟ್ರ್ಯಾಕಮ್ ಚೆನ್ನಾಗಿ ನೋಡೋದಕ್ಕೆ, ಪಾಲಿಟ್ರ್ಯಾಕಮ್ ಚೆನ್ನಾಗಿ ನೋಡೋದಕ್ಕೆ, ಸ್ವಲ್ಪ ನೋಡೋಕೆ ಚೆನ್ನಾಗಿದೆ ಪಾಲಿಟ್ರ್ಯಾಕಮ್ ಕೂಡ. ಫ್ಯುನೇರಿಯಾ ತುಂಬಾ ಕಾಮನ್ ಆಕ್ಚುಲಿ, ಫ್ಯುನೇರಿಯಾ ತುಂಬಾ ಕಾಮನ್ ಆಕ್ಚುಲಿ, ಫ್ಯುನೇರಿಯಾ ತುಂಬಾ ಕಾಮನ್. ಫ್ಯುನೇರಿಯಾ, ಸ್ಪಾಗ್ನಮ್, ಪಾಲಿಟ್ರ್ಯಾಕಮ್ are 3 different types of mosses. ಸರಿನಾ. ಇಲ್ಲಿ ನೋಡಿ ಬೇರೆ ಎಕ್ಸಾಂಪಲ್. ಪಾಲಿಟ್ರೈಕಲಮ್ ನೋಡಿ, ಇಲ್ಲಿ ಇದು ಮೇಲೆ ಏನಿದು ಸ್ಪೋರೋಫೈಟ್, ಇದು ಸ್ಪೋರೋಫೈಟ್. ಕೆಳಗಡೆ ಗೆಮಿಟೋಫೈಟ್, ಗೆಮಿಟೋಫೈಟ್ ಇದೆ ಸರಿನಾ. ಸ್ಪಾಗ್ನಮ್, ಇದು ಸ್ಪಾಗ್ನಮ್, ಒನ್ ಟೈಪ್ ಆಫ್ ಯುವರ್ ಮಾಸ್. ಮಾಸ್. ಫ್ಯುನೇರಿಯಾ ಇಸ್ ಆಲ್ಸೋ ಮಾಸ್. ಎಕ್ಸಾಂಪಲ್ಸ್ ಆಫ್ ಮಾಸ್ ಸ್ಟೂಡೆಂಟ್, ಎಕ್ಸಾಂಪಲ್ಸ್ ಆಫ್ ಮಾಸಸ್. ಸ್ಟೂಡೆಂಟ್ಸ್ ಈ ಮಾಸಸ್ ಮತ್ತೆ ಲಿವರ್ ವರ್ಟ್ಸ್ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ ನೋಡಿ. ಸ್ಪೋರೋಫೈಟ್ ಸ್ಪೋರೋಫೈಟ್ ಮೇನ್ ಪ್ಲಾಂಟ್ ಬಾಡಿ ಅಲ್ಲ ಸ್ಟೂಡೆಂಟ್ಸ್, ಸ್ಪೋರೋಫೈಟ್ ಮೇನ್ ಪ್ಲಾಂಟ್ ಬಾಡಿ ಅಲ್ಲ. ಮೇನ್ ಪ್ಲಾಂಟ್ ಬಾಡಿ ಇವತ್ತು ಗೆಮೆಟೋಫೈಟ್. ಇಲ್ಲಿ ಮೇನ್ ಪ್ಲಾಂಟ್ ಬಾಡಿ ಗೆಮೆಟೋಫೈಟ್ ಇವತ್ತು ಇಲ್ಲಿ, ರೈಟ್. ಸೊ ಸ್ಟೂಡೆಂಟ್ಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಮತ್ತೆ ನಿಮ್ದು ಲಿವರ್ ವರ್ಟ್ ಅಂತಂದ್ರೆ, ಮಾಸ್ ಅಲ್ಲಿ ರೈಟ್ ದ ಪ್ಲಾಂಟ್ ಬಾಡಿ ಇಸ್ ಮೊನೇಷಿಯಸ್. ಅಂದ್ರೆ ಏನು? ಮೋನೋ ಅಂದ್ರೆ 1. ಸೊ ಇಲ್ಲಿ ಬೈಸೆಕ್ಷುವಲ್ ಕಂಡೀಷನ್ ಬರುತ್ತೆ. ಇಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್, ಮೇಲ್ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ ಒಂದೇ ಪ್ಲಾಂಟ್ ಅಲ್ಲಿ ಇರುತ್ತೆ. ಸ್ಟೂಡೆಂಟ್ಸ್ ಒಂದೇ ಪ್ಲಾಂಟ್ ಅಲ್ಲಿ ಇರುತ್ತೆ, ರೈಟ್, ಒಂದೇ ಪ್ಲಾಂಟ್ ಅಲ್ಲಿ ಇರುತ್ತೆ. This here it is going to be monoecious ಸರಿನಾ. ಇದು ಮೊನೇಷಿಯಸ್ ಇರುತ್ತೆ, ಮೊನೇಷಿಯಸ್ ಇರುತ್ತೆ ಅವತ್ತು ನೆನಪಿರ್ಲಿ, ಬದಲ್ವಾದ್ನಾ. ಇಟ್ ಇಸ್ ಗೋನ್ ಬಿ ಮೊನೇಷಿಯಸ್. ಮಾಸಸ್ ಆರ್ ಗೋನ್ ಬಿ ಮೊನೇಷಿಯಸ್ ಸ್ಟೂಡೆಂಟ್ಸ್. ಕೊಟ್ಟಿಲ್ವಾ ಎಲ್ಲೂ? ಕೊಟ್ಟಿದ್ದೀನಿ ನೋಡಿ. ಮಾಸಸ್ ಆರ್ ಮೊನೇಷಿಯಸ್ ಅಂದ್ರೆ ಏನು? ಇಲ್ಲಿ ಫೀಮೇಲ್ ಮೇಲ್ ಸೆಕ್ಸ್ ಆರ್ಗನ್, ಫೀಮೇಲ್ ಸೆಕ್ಸ್ ಆರ್ಗನ್, ಮೇಲ್ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಒಂದೇ ಗಿಡದಲ್ಲೇ ಇರುತ್ತೆ, ಒಂದೇ ಗಿಡದಲ್ಲೇ ಇರುತ್ತೆ. That is called monoecious. Monoecious students. ಇಲ್ಲೂ ಕೂಡ ಜೆಮಿಕಪ್ಸ್ ಬರುತ್ತೆ ನಿಮಗೆ, ಜೆಮಿಕಪ್ಸ್ ಸಿಗುತ್ತೆ ಇಲ್ಲೂ ಕೂಡ, ಜೆಮಿಕಪ್ಸ್ ಫಾರ್ asexual reproduction. ಸರಿನಾ ಸ್ಟೂಡೆಂಟ್ಸ್. ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ your moss and liverwort is that ಸ್ಟೂಡೆಂಟ್ಸ್, ಮಾಸ್ and liverwort ಡಿಫರೆನ್ಸ್ ಏನಂತಂದ್ರೆ, ನಿಮ್ದು ಮಾಸ್ ಅಲ್ಲಿ there is a stage called as protonema stage. ಈ ತರ there is a stage called as protonema stage ಬರುತ್ತೆ ಇಲ್ಲಿ ಮಾಸ್ ಅಲ್ಲಿ ಸ್ಟೂಡೆಂಟ್ಸ್, ಸರಿನಾ. ಸೊ ಇದೆಲ್ಲ ಆಕ್ಚುಲಿ ತುಂಬಾ ಈಸಿ ಕಲಿಯೋದಕ್ಕೆ. ನಿಮ್ಗೆ ತೋರಿಸ್ತೀನಿ ನೋಡಿ ಸ್ಟೂಡೆಂಟ್ಸ್, ಇದೆಲ್ಲ ಆಕ್ಚುಲಿ ವೆರಿ ಈಸಿ ಕಲಿಯೋದಕ್ಕೆ. ನೀವು ಒಂದ್ಸತಿ ಓದಿ ನೋಡಿ. ಇಲ್ಲಿ Bryophytes include various mosses and liverworts that found commonly in the moist shady areas. That is the location. The location. ಇಲ್ಲಿ ನೋಡಿ, ಇದು ನಿಮ್ದು ಮಾರ್ಕೆನ್ಶಿಯಾ, ಇದು ನೋಡಿ ಲಿವರ್ವರ್ತ್. ಇದು ಲಿವರ್ವರ್ತ್ ಹೆಂಗಿದೆ? ಫ್ಲಾಟ್ ಆಗಿದೆ, ಫ್ಲಾಟ್ ಆಗಿದೆ ಸರಿನಾ ಸ್ಟೂಡೆಂಟ್ಸ್. ಇದು ನೋಡಿ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಮಾಸಸ್. ಇದು ಫ್ಯುನೇರಿಯಾ, ಇದು ನಿಮ್ದು ಸ್ಪಾಗ್ನಮ್. ಇಲ್ಲಿ ನೋಡಿ ಸ್ಟೂಡೆಂಟ್, ಇಲ್ಲಿ ನೋಡಿ, ಇಲ್ಲಿ ನಿಮ್ದು ಕೆಳಗಡೆ ಗ್ರೀನ್ ಕಲರ್ ಪಾರ್ಟ್ ಗೆಮೆಟೋಫೈಟ್, ಮೇಲೆ ಪಾರ್ಟ್ ಸ್ಪೋರೋಫೈಟ್. ನೋಡಿದ್ರಾಗ್ಲಿ, ನೀವು ನೋಡಿದ್ರಲ್ಲ, ಇದನ್ನ ನೋಡಿದ್ರಿ ಸರಿನಾ. ನೋಡಿ ಸ್ಟೂಡೆಂಟ್ಸ್, Bryophytes are also called as amphibians of plant kingdom. They're called as amphibians of plant kingdom because these plants can live in soil
but are dependent on water for fertilization. For ಅಕಸ್ಮಾತ್ reproduction ಮಾಡಬೇಕಾದ್ರೆ they need water, so they need land and water ಎರಡು ಬೇಕು, ಅದಕ್ಕೆ we call them amphibians of plant kingdom. ಸರಿನಾ students? They usually occur in damp, humid and shady locations. ತುಂಬಾ ಕತ್ಲಲ್ಲಿ shady, warm, ನೀರಿನ ಕಡೆ ಬೆಳೆಯುತ್ತೆ. The plant body of Bryophyte is more differentiated than the algae. Algae ಸ್ವಲ್ಪ ಚೆನ್ನಾಗಿದೆ ಇಲ್ಲಿ. The thallus like and prostate or erecto. So ಇಲ್ಲಿ prostate ಇರಬಹುದು ಅಂದ್ರೆ flat, erect ಅಂದ್ರೆ ಉದ್ದಕ್ಕಿರಬಹುದು. ಸರಿನಾ? And attached to the substratum whereby unicellular or multicellular rhizoids. Rhizoids are the root-like structure. Rhizoids are the root-like structure present here. Root-like structure. Okay, students. Now they lack true root, stem or leaf. They possess root-like, leaf-like structure. Thalloid body. Right now, the main plant body of Bryophyte is haploid. So artha enu? If the main plant body is haploid, andre enu? The main plant body is gametophyte here. Okay, it produces gametes, hence it's called as gametophyte. So you have to include, students, the main plant body is gametophyte, it is haploid. The sex organs in Bryophytes are multicellular. The sex organs, antheridia and archegonia. Antheridia and archegonia are the sex organs. In the sex organs, Bryophytes are multicellular. The male sex organ is called as antheridium. They produce biflagellated anthrozoids. So ಈ antheridium ಇಂದ anthrozoids ಆಚೆ ಬರುತ್ತೆ ಈ ತರ ಚಿಕ್ಕದು. ಸರಿನಾ? The female sex organ is called as archegonia. It is flask shaped and produce single egg. ಇಲ್ಲಿ ನೋಡೋದ ನಾವು ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ನೋಡಿದ್ವಿ. ನೋಡಿ ಫ್ಲಾಸ್ಕ್ ಶೇಪ್ಡ್, ಸಿಂಗಲ್ ಎಗ್, ಮಧ್ಯದಲ್ಲಿ ಸಿಂಗಲ್ ಎಗ್. ಸಣ್ಣ okay, and anthrozoid fuse with the egg to produce zygote. Zygote do not undergo reduction division immediately. They produce multicellular body called as sporophyte. So ಈ zygote ಇಂದ sporophyte ಬರುತ್ತೆ. ಅದು ನಿಮಗೆ ಲೈಫ್ ಸೈಕಲ್ ತೋರಿಸ್ತೀನಿ, ನಿಮಗೆ ಲೈಫ್ ಸೈಕಲ್ ಅದನ್ನ ತೋರಿಸ್ತೀನಿ ಸ್ಟೂಡೆಂಟ್ಸ್ ನಿಮಗೆ. Okay, they can be both. Rhizoids ಯೂನಿ ಆಗಿರಬಹುದು, ಮಲ್ಟಿ ಆಗಿರಬಹುದು. ರೈಸೋಯ್ಸ್ ಎರಡು ಕೂಡ ಆಗಿರಬಹುದು. ಓಕೆನಾ ಸ್ಟೂಡೆಂಟ್ಸ್? ತೋರಿಸ್ತೀನಿ ನಿಮಗೆ, ಡಿಫ್ರೆನ್ಸ್ ತೋರಿಸ್ತೀನಿ, ಅಲ್ಲಿ ಬರುತ್ತೆ ಆಕ್ಚುಲಿ. ಸರಿನಾ? ನೋಡಿ, ದ ಸ್ಪೋರೋಫೈಟ್ ಇಸ್ ನಾಟ್ ಫ್ರೀ ಲಿವಿಂಗ್. ಯಾವತ್ತು ನೆನಪಲ್ಲಿ, ದ ಸ್ಪೋರೋಫೈಟ್ ಇಸ್ ನಾಟ್ ಫ್ರೀ ಲಿವಿಂಗ್. ಸ್ಪೋರೋಫೈಟ್ ಯಾವತ್ತು ಗೆಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ಬಟ್ ಅಟ್ಯಾಚ್ ಟು ಫೋಟೋಸಿಂಥೆಟಿಕ್ ಗೆಮೆಟೋಫೈಟ್ ಅಂಡ್ ಡಿರೈವ್ಸ್ ನ್ಯೂಟ್ರಿಷನ್ ಫ್ರಮ್ ದಸ್ ಇಟ್. ಸ್ಟೂಡೆಂಟ್ಸ್ ಇದನ್ನ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ, ವೇಟ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ತೋರಿಸ್ತೀನಿ, ಡ್ರಾ ಮಾಡಿ, ಈಗಲೇ ಮಾಡೋದ ಬನ್ನಿ. ಹೆಂಗೆ ಲೈಫ್ ಸೈಕಲ್ ಸ್ಟೂಡೆಂಟ್ಸ್, ಲೈಫ್ ಸೈಕಲ್ ಹೆಂಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಲೈಫ್ ಸೈಕಲ್ ಹೆಂಗಿರುತ್ತೆ ಇಲ್ಲಿ. ಲೈಫ್ ಸೈಕಲ್ ಇನ್ ದ ಕೇಸ್ ಆಫ್ liverworts. ಸರಿನಾ? ಲೈಫ್ ಸೈಕಲ್ ಇನ್ ದ ಕೇಸ್ liverworts ಹೆಂಗಿರುತ್ತೆ ಯೋಚನೆ ಮಾಡಿ. liverwort ಸ್ಟೂಡೆಂಟ್ಸ್ ನೆನಪಿರಲಿ, liverwort ಆರ್ ಡಯೇಷಿಯಸ್. ಸ್ಟೂಡೆಂಟ್ಸ್ ಡೈ ಅಂದ್ರೆ ಏನು? ಡೈ ಅಂದ್ರೆ ಯಾವತ್ತು ನೆನಪಿರಲಿ 2. ಸೊ ಇಲ್ಲಿ ನಮ್ಮ ಹತ್ರ ಇಲ್ಲಿ ಈ ತರ ಮತ್ತೆ ಈ ತರ ನಮ್ಮ ಹತ್ರ ಇಲ್ಲಿ ಮೇಲ್ ಗೆಮೆಟೋಫೈಟ್ ಮತ್ತೆ ಫೀಮೇಲ್ ಗೆಮೆಟೋಫೈಟ್ ಬೇರೆ ಬೇರೆ ತರ ಇರುತ್ತೆ. ಲೆಟ್ಸ್ ಸೇ ದಿಸ್ ಇಸ್ ಮೇಲ್ ಗೆಮೆಟೋಫೈಟ್ ಕೆಳಗಡೆದು. ಲೆಟ್ಸ್ ಸೇ ದಿಸ್ ಇಸ್ ಮೇಲ್ ಗೆಮೆಟೋಫೈಟ್. ಮೇಲ್ ಪ್ಲಾನ್ ಬಾಡಿ, ಇದು ಮೇಲ್ ಪ್ಲಾನ್ ಬಾಡಿ. ಇದು ಲೆಟ್ಸ್ ದಿಸ್ ಇಸ್ ಫೀಮೇಲ್ ಗೆಮೆಟೋಫೈಟ್. ಸ್ಟೂಡೆಂಟ್ಸ್ ಇದು ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್, ಇದು ಇಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ನೆನಪಿರಲಿ. If male gametophyte ಅಲ್ಲಿ there is something called as antheridium. ಇದು antheridium. antheridium ಇದ್ರ ಮೇಲೆ ಒಂದು ಫ್ಲಾಸ್ ಟೈಪ್ ಸ್ಟ್ರಕ್ಚರ್ ಬರುತ್ತೆ. ಈ ತರ ಒಂದು ಸ್ಟಾಕ್ ಮೇಲೆ ಸ್ಟ್ರಕ್ಚರ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ as archegonium. ಆರ್ಕಿಗೋನಿಯಂ ಸ್ಟೂಡೆಂಟ್ಸ್. ಈ ಆಂಥರಿಡಿಯಂ ಇಂದ
there will be release of biflagellated anthrozoids. ಇದು ಆಂಥ್ರೋಜಾಯ್ಡ್ಸ್ ನೆನಪಿರಲಿ, ರಿಲೀಸ್ ಮಾಡುತ್ತೆ. ಈ ಎಲ್ಲ ಆಂಥ್ರೋಜಾಯ್ಡ್ಸ್ ಈ ಎಗ್ ಸೆಲ್ ಹತ್ರ ಹೋಗುತ್ತೆ, ಎಗ್ ಸೆಲ್ ಹತ್ರ ಹೋಗುತ್ತೆ. ಹೆಂಗೆ? ವಿತ್ ದ ಹೆಲ್ಪ್ ಆಫ್ ವಾಟರ್. ಇಲ್ಲೆಲ್ಲ ಕಡೆ ನೀರಿರುತ್ತೆ, ಈ ನೀರನ್ನ ಯೂಸ್ ಮಾಡಿಬಿಟ್ಟು ಈ ಆಂಥ್ರೋಜಾಯ್ಡ್ಸ್ ಸ್ವಿಮ್ ಮಾಡಿ ಇಲ್ಲಿ ಹೋಗುತ್ತೆ, ಸ್ವಿಮ್ ಮಾಡಿ ಇತರ ಹೋಗುತ್ತೆ. ದೇ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ ಸ್ಟೂಡೆಂಟ್ಸ್. They are called as amphibians of plant kingdom because they are present on the land. ಈ ಮೇಲ್ ಗೆಮೆಟೋಫೈಟ್ ಟು ಫೀಮೇಲ್ ಗೆಮೆಟೋಫೈಟ್ ಲ್ಯಾಂಡ್ ಮೇಲೆ ಇದೆ, ಲ್ಯಾಂಡ್ ಮೇಲೆ, ಬಟ್ ಇಟ್ ರಿಕ್ವೈರ್ಸ್ ವಾಟರ್ ಫಾರ್ ಫರ್ಟಿಲೈಸೇಷನ್. ಈ ತರ ನೀರ್ ಬೇಕು, ಅದಕ್ಕೆ ನೀರ್ ಇದ್ರೆ ಮಾತ್ರ, ಈ ತರ ಇಲ್ಲಿ ವಾಟರ್ ಇದ್ರೆ ಮಾತ್ರ ಇಟ್ ಕ್ಯಾನ್ ಅಂಡರ್ಗೋ ಫರ್ಟಿಲೈಸೇಷನ್. ಓಕೆನಾ? Anthrozoids are gametes. Anthrozoids are gametes actually. Sperm ಇದೆಯಾ ಆ ತರ, sperm is a gamete. Sperm is a gamete. ಆ ತರನೇ anthrozoid is a gamete. ನೋಡಿ ಈ ತರ anthrozoids. These are anthrozoids. Now students, ಈ anthrozoids ಈ egg ಜೊತೆಗೆ ಫ್ಯೂಸ್ ಆದ್ರೆ ಏನ್ ಸಿಗುತ್ತೆ ಸ್ಟೂಡೆಂಟ್ಸ್? ಏನ್ ಸಿಗುತ್ತೆ ಬೇಗ ಹೇಳಿ, ಇಲ್ಲಿ ಡ್ರಾ ಮಾಡೋದ? ಇದು ನಮ್ದು ಫೀಮೇಲ್ ಗೆಮೆಟೋಫೈಟ್. ಏನ್ ಸಿಗತ್ತೆ? ಇಲ್ಲಿ ನಮ್ಗೆ ಡಿಪ್ಲಾಯ್ಡ್ ಝೈಗೋಟ್ ಸಿಗತ್ತೆ. ಡಿಪ್ಲಾಯ್ಡ್ ಝೈಗೋಟ್ ಸ್ಟೂಡೆಂಟ್, ಝೈಗೋಟ್ ಸಿಗತ್ತೆ. ಸೊ ಈ ಆಂಥ್ರೋಜಾಯ್ಡ್ಸ್ ಈ ಎಗ್ ಫ್ಯೂಸ್ ಆದ್ರೆ ನಮ್ಗೆ ಇಲ್ಲಿ ಝೈಗೋಟ್ ಸಿಗುತ್ತೆ ಸ್ಟೂಡೆಂಟ್, ಝೈಗೋಟ್ ಸಿಗುತ್ತೆ. ನಾವು ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ಳಿ, ಈ ಝೈಗೋಟು ಮುಂದೆ ಹೋಗ್ಬಿಟ್ಟು ಒಂದು ಪ್ಲಾಂಟ್ ಬಾಡಿ ಮಾಡೋ ಜನರಲ್ ಆಗಿ ಇಮಿಡಿಯೇಟ್ ಆಗಿ. This zygote students, remember, undergoes mitosis. Undergoes mitosis. ಅವಾಗ ಏನಾಗುತ್ತೆ ಸ್ಟೂಡೆಂಟ್ಸ್? ಅವಾಗ ಏನ್ ಅರ್ಥ ಮಾಡ್ಕೊಳ್ಳಿ, ಅಕಸ್ಮಾತ್ ಈ ಝೈಗೋಟು ಮೈಟೋಸಿಸ್ ಹೋದ್ರೆ, ಇದು ನಿಮ್ದು ಫೀಮೇಲ್ ಗೆಮೆಟೋಫೈಟು, ವಿಚ್ ಇಸ್ ಹ್ಯಾಪ್ಲಾಯ್ಡ್. ಇಲ್ಲಿ ಈ ಎಗ್ ಇತ್ತಲ್ಲ, ಇದು ಇಲ್ಲಿ ಈ ತರ ಆರ್ಕಿಗೋನಿಯಂ ಇತ್ತಲ್ಲ, ಈ ಆರ್ಕಿಗೋನಿಯಂ ಇಂದ ಒಂದ್ ಉದ್ದಕ್ಕೆ ಈ ಝೈಗೋಟು ಒಂದ್ ಸ್ಟ್ರಕ್ಚರ್ ಮಾಡ್ಬಿಡ್ತೀರ ಸ್ಟೂಡೆಂಟ್ಸ್. ಈ ಝೈಗೋಟು ಈ ತರ ಸ್ಟ್ರಕ್ಚರ್ ಆಗೋಡುತ್ತೆ. ವಾಟ್ ಇಸ್ ದಿಸ್ ಕಾಲ್ಡ್ ಆಸ್? This structure is called as sporophyte, which is diploid in nature. Diploid sporophyte. Banda sporophyte. Students, no, it does not have purvi. Purvi does not have. It does not have true root and stem and leaf. It is undifferentiated. It is thallus body. Okay, illodi. Is sporophyte ಬಂದ್ಬಿಡ್ತು ನಮಗೆ ಇಲ್ಲಿ. ಸೊ ಇಲ್ಲಿ ಗೆಮೆಟೋಫೈಟ್ ಗ್ರೀನ್ ಕಲರ್ ಇಂಡಿಪೆಂಡೆಂಟ್, ಬಟ್ ಈ ಸ್ಪೋರೋಫೈಟು ಕಳ್ಳ ತರ ಎಲ್ಲಾ ನ್ಯೂಟ್ರಿಷನ್ ಈ ಗೆಮೆಟೋಫೈಟ್ ಎತ್ಕೊತಿದೆ. ಇದು ನಿಮ್ ಸ್ಪೋರೋಫೈಟ್ ಡಿಪ್ಲಾಯ್ಡ್. ಸ್ಟೂಡೆಂಟ್ಸ್ ಅರ್ಥ ಆಗ್ತಿದೆಯಾ ಈಗ? ಇಲ್ಲಿ ನೋಡಿ, ಇಲ್ಲಿ ಎಲ್ಲಾ ಕಡೆ ಮಾಡೋದಲ್ಲ ಡಯಾಗ್ರಾಮ್ ನಾವು ನೋಡೋದಲ್ಲ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ಕೆಳಗಡೆ ಗ್ರೀನ್ ಕಲರ್ ಇದು ಗೆಮೆಟೋಫೈಟ್. ಆ ಗೆಮೆಟೋಫೈಟ್ ಮೇಲೆ ಏನ್ ಬೆಳೀತಿದೆ? ಸ್ಪೋರೋಫೈಟ್ ಬೆಳೀತಿದೆ ನೋಡಿ, ಸ್ಪೋರೋಫೈಟ್. ಸೇಮ್ ಡಯಾಗ್ರಾಮ್ ಇದು ಕೂಡ ಸೇಮ್. ಇಲ್ಲಿ ನೋಡಿ, ಈ ಗೆಮೆಟೋಫೈಟ್ ಮೇಲೆಗಡೆ ಈ ತರ ಸ್ಪೋರೋಫೈಟ್ ಬೆಳ್ಕೊತಾ ಇದೆ. ಸ್ಪೋರೋಫೈಟ್, ಈ ಸ್ಪೋರೋಫೈಟ್ ಗೆ 3 ಪಾರ್ಟ್ ಇದೆ, ಕಾಲ್ಡ್ ಆಸ್ ಫುಟ್, ಸೀಟ್ ಅಂಡ್ ಕ್ಯಾಪ್ಸ್ಯೂಲ್. ಫುಟ್, ಸೀಟಾ ಅಂಡ್ ಇದನ್ನ ನಾವು ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ? ಈ ಕ್ಯಾಪ್ಸ್ಯೂಲ್ ಒಳಗಡೆ ಮಿಯೋಸ್ ಆಗುತ್ತೆ. ಏನಾಗುತ್ತೆ ಸ್ಟೂಡೆಂಟ್? ಮಿಯೋಸ್ ಆಗುತ್ತೆ. ಮಿಯೋಸಿಸ್ ಇನ್ಸೈಡ್ ಕ್ಯಾಪ್ಸ್ಯೂಲ್. ಸ್ಟೂಡೆಂಟ್ಸ್, ಓಕೆ, ಮಿಯೋಸ್ ಆಗೋಗುತ್ತೆ. ಮಿಯೋಸ್ ಆದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ನೆನಪಿರ್ಲಿ, ಯಾವತ್ತು ಗೆಮೆಟೋಫೈಟ್ ಗ್ಯಾಮೇಟ್ ಪ್ರೊಡ್ಯೂಸ್ ಮಾಡುತ್ತೆ, ಗ್ಯಾಮೆಟ್ಸ್. ಸ್ಪೋರೋಫೈಟ್ ಯಾವತ್ತು ಕೂಡ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಸ್ಪೋರ್ಸ್. ಸೊ ಈ
ಸ್ಪೋರೋಫೈಟು ಕ್ಯಾಪ್ಸುಲ್ ಒಳಗಡೆ ಮಿಯೋಸಿಸ್ ಹೋಗ್ಬಿಟ್ಟು ಇಟ್ ವಿಲ್ ಸ್ಟಾರ್ಟ್ ಟು ಪ್ರೊಡ್ಯೂಸ್ ಸ್ಪೋರ್ಸ್. Spores are always haploid ನೆನಪಿರ್ಲಿ, ಬಿಕಾಸ್ ಮಿಯೋಸಿಸ್ ಅಲ್ಲಿ ಯಾವತ್ತು ಡಿಪ್ಲಾಯ್ಡ್ ಹ್ಯಾಪ್ಲಾಯ್ಡ್ ಆಗೋಗುತ್ತೆ. ನೋಡಿ ನೆನಪಿರ್ಲಿ, ಈ ಸ್ಪೋರ್ಸ್ ಮುಂದೆ ಹೋಗ್ಬಿಟ್ಟು ಇದೇ ಸ್ಪೋರ್ಸ್ ಈ ಪ್ಲಾಂಟ್ ಬಾಡಿ ಮತ್ತೆ ಈ ಪ್ಲಾಂಟ್ ಬಾಡಿ ಡೆವಲಪ್ ಆಗೋಗುತ್ತೆ. ದಟ್ ಇಸ್ ದ ಲೈಫ್ ಸೈಕಲ್ ಆಫ್ ಅ ಬ್ರಯೋಫೈಟ್. ದಟ್ ಇಸ್ ದ ಲೈಫ್ ಸೈಕಲ್ ಆಫ್ ಅ ಬ್ರಯೋಫೈಟ್. ದಟ್ ಇಸ್ ಲಿವರ್ವರ್ತ್. ಆಕ್ಚುಲಿ ಲಿವರ್ವರ್ತ್ ಸ್ಟೂಡೆಂಟ್ಸ್ ಅರ್ಥದೆಲ್ಲರಿಗೂ ಅರ್ಥ ಆಯ್ತಾ? ಈ ತರ ಸ್ಟೂಡೆಂಟ್ಸ್ ಯೂಟ್ಯೂಬ್ ಅಲ್ಲಿ ಯಾರು ಹೇಳ್ಕೊಡಲ್ಲ, ಈ ತರ ಇಸ್ ಡೀಟೇಲ್ ಆಗಿ ಯಾರು ಹೇಳ್ಕೊಡಲ್ಲ. ದಟ್ ಇಸ್ ಮೈ ಗ್ಯಾರಂಟಿ. ಇಸ್ ಡೀಟೇಲ್ ಆಗಿ ಯಾರು ಹೇಳ್ಕೊಡಕ್ ಹೋಗಲ್ಲ ಯಾವತ್ತು. ದಿಸ್ ಇಸ್ ದ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ ಸ್ಟೂಡೆಂಟ್ಸ್. ಈ ತರ ಗೆಮೆಟೋಫೈಟ್ ಮತ್ತೆ ಸ್ಪೋರೋಫೈಟ್ ಸ್ಟೇಜ್ ಇರುತ್ತೆ ಇಲ್ಲಿ ಬ್ರಯೋಫೈಟ್ ಅಲ್ಲಿ ಸ್ಟೂಡೆಂಟ್. ಬ್ರಯೋಫೈಟ್ ಇನ್ ದ ಕೇಸ್ ಆಫ್ ಲಿವರ್ವರ್ತ್, ಸ್ಟೂಡೆಂಟ್ ಲಿವರ್ವರ್ತ್. ಓಕೆನಾ? ಸೊ ಆ ತರನೇ ಇನ್ ದ ಕೇಸ್ ಆಫ್ ಮಾಸಸ್ ಸ್ವಲ್ಪ ಡಿಫ್ರೆನ್ಸ್ ಸ್ಟೂಡೆಂಟ್ಸ್, ಸ್ವಲ್ಪ ಡಿಫ್ರೆನ್ಸ್ ಇನ್ ದ ಕೇಸ್ ಆಫ್ ಮಾಸಸ್. ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇನ್ ದ ಕೇಸ್ ಆಫ್ ಮಾಸಸ್ ಏನಾಗುತ್ತೆ ಸ್ಟೂಡೆಂಟ್ಸ್? ಮಾಸಸ್ ಆರ್ ಮೊನೇಷಿಯಸ್ ಸ್ಟೂಡೆಂಟ್ಸ್. ಮೋನೋ ಅಂದ್ರೆ ಏನು? ಮೋನೋ ಅಂದ್ರೆ ಒನ್. ಸೊ ಇಲ್ಲಿ ನಮ್ಮ ಹತ್ರ ಮಾಸಸ್ ಅಲ್ಲಿ we will have only one sex, or only we have one thallus. Here in the case of your mosses we will have only one thala here. ಈ ತರ ತಗೊಳ್ಳಿ, ಈ ತರ ಇರುತ್ತೆ ಸರಿನಾ? Here we have only one thala ಅನ್ಕೊಳ್ಳಿ. ಇಲ್ಲಿ ನಮ್ಮ ಹತ್ರ ಒಂದೇ ಒಂದು thala ಇದೆ. ಒಂದು ಕಲರ್ ಸ್ಟೂಡೆಂಟ್ಸ್, ಎಲ್ಲಿ ಇದು ಕಲರ್? ಸರಿನಾ? ಲೆಟ್ಸ್ ಇಲ್ಲಿ ಬ್ರಾಂಚಿಂಗ್ ಇದೆ, ಸ್ವಲ್ಪ ಬ್ರಾಂಚಿಂಗ್ ಇದೆ ಇಲ್ಲಿ ಸರಿನಾ? ಇಲ್ಲಿ ನಮ್ಮ ಹತ್ರ ದಿಸ್ ಇಸ್ ದ ಗೆಮಿಟೋಫೈಟ್. ಇಲ್ಲಿ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಇದೆ, ಲೀಫ್ ಲೈಕ್ ಸ್ಟ್ರಕ್ಚರ್ ಇದೆ, ರೈಟ್? ಸ್ವಲ್ಪ ಬುಷಿನೂ ಮಾಡ, ಸ್ವಲ್ಪ ಇದನ್ನ ಬುಷಿ ಮಾಡ್ಬಿಡೋದು. ಓಕೆ, this is the gametophyte. which is diploid. ಇಲ್ಲಿ ಮೇಲ್ ಗೆಮೆಟೋಫೈಟ್ ಮತ್ತೆ ಫೀಮೇಲ್ ಗೆಮೆಟೋಫೈಟ್ ಅಂತ ಏನೂ ಇಲ್ಲ. ಇಲ್ಲಿ ಮೇಲ್ ಮತ್ತೆ ಫೀಮೇಲ್ ಅಂತ ಏನೂ ಇಲ್ಲ ಇಲ್ಲಿ ಸರಿನಾ? ಇಲ್ಲಿ ಬರೀ ಒಂದು ಗೆಮೆಟೋಫೈಟ್ ಇರುತ್ತೆ. ಇದೇ ಒಂದು ಗೆಮೆಟೋಫೈಟ್ ಮೇಲೆ ವಿ ಕ್ಯಾನ್ ಹ್ಯಾವ್ ದ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಎರಡು ಇರ್ಬೋದು ಇಲ್ಲಿ ಸರಿನಾ? ನೋಡಿ ಈ ತರ. ಇಲ್ಲಿ ನಮ್ಮ ಹತ್ರ ಲೆಟ್ಸ್ ಇಲ್ಲಿ ಆಂಥರೀಡಿಯಂ ಇದೆ, ಇಲ್ಲಿ ನಮ್ಮ ಹತ್ರ ಆರ್ಕಿಗೋನಿಯಂ ಇದೆ ಸ್ಟೂಡೆಂಟ್. ಆರ್ಕಿಗೋನಿಯಂ ಇಲ್ಲಿ ಆಂಥರೀಡಿಯಂ ಸ್ಟೂಡೆಂಟ್ಸ್, ಇದು ಆಂಥರೀಡಿಯಂ. ಈ ಆಂಥರೀಡಿಯಂ ಇಂದ ಬೈಫ್ಲಾಜೆಲ್ಲಾ ಆಂಥ್ರೋಸ್ ಬರುತ್ತೆ, ಬಂತು. ಈ ಇದರಲ್ಲಿ ಎಗ್ ಇರುತ್ತೆ. Now they will go and fuse here. ಹೆಂಗಾಗುತ್ತೆ? with the help of water. ಸ್ಟೂಡೆಂಟ್ಸ್ ನೀವು ಡಿಫ್ರೆನ್ಸ್ ಗೊತ್ತಾಗೋದು ನಿಮ್ಗೆ. ಇಲ್ಲಿ ಡಿಫ್ರೆನ್ಸ್ ಇನ್ ದ ಕೇಸ್ ಆಫ್ ಮಾಸಸ್ ವಿ ಹ್ಯಾವ್ ಓನ್ಲಿ ಒನ್ ಥಾಲೈ ಇಲ್ಲಿ. ಅದೇ ನೀವು ಲಿವರ್ವರ್ತ್ ನೋಡಿದ್ರೆ ಎರಡು ಬೇರೆ ಥಾಲಾ ಇತ್ತು. ಇಲ್ಲಿ ಮೇಲ್ ಥಾಲೈ ಮತ್ತೆ ಫೀಮೇಲ್ ಥಾಲಾ ಇತ್ತು, ಬೇರೆ ಗ್ಯಾಮೆಟೋಫೈಟ್. ಇಲ್ಲಿ ಆಂಥ್ರಿಡಿಯಂ ಸಪರೇಟ್, ಇಲ್ಲಿ ಆರ್ಕಿಗೋನಿಯಂ ಸಪರೇಟ್ ಆಗಿತ್ತು. ಇಲ್ಲಿ ಒಂದರಲ್ಲೇ ಎರಡು ಇದೆ ಸ್ಟೂಡೆಂಟ್ಸ್, ಇಲ್ಲಿ ಆಂಥರೀಡಿಯಮು, ಇಲ್ಲಿ ಆರ್ಕಿಗೋನಿಯಮು, ಎರಡು ಕೂಡ ಒಂದೇ ಪ್ಲಾಂಟ್ ಮೇಲೆ ಇದೆ. ಇಲ್ಲಿ ಎರಡು ಕೂಡ ಇಲ್ಲಿ ಒಂದೇ ಪ್ಲಾಂಟ್ ಮೇಲೆ ಇದೆ. ದಟ್ ಇಸ್ ದ ಮೇನ್ ಡಿಫರೆನ್ಸ್ ಸರಿನಾ? ಅದಾದ್ಮೇಲೆ ಸ್ಟೂಡೆಂಟ್, ಏನಾಗುತ್ತೆ? ಅದಾದ್ಮೇಲೆ ಇದು ನಿಮ್ದು ಪ್ಲಾಂಟ್ ಬಾಡಿ, ಇದು ಅದು ನೀವು ಡ್ರಾ ಮಾಡ್ಕೊಳ್ಳಿ. ಅದನ್ನ ನಾ ಇದು ಮಾತ್ರ ಮಾಡ್ತೀನಿ, ಮೇನ್ಲಿ ಬ್ರಾಂಚಿಂಗ್ ಮಾತ್ರ ಮಾಡ್ತೀನಿ ಸರಿನಾ? ಇಲ್ಲಿ ನಮ್ಮ ಹತ್ರ ಈ ಆರ್ಕಿಗೋನಿಯಂ ಅಲ್ಲಿ ಒಳಗಡೆ ನಮ್ಮ ಹತ್ರ ಏನಿದೆ ಇಲ್ಲಿಗ zygote ಇದೆ. This zygote is diploid in nature, but this is the female gametophyte ಸರಿನಾ? ಅಗೇನ್ ಸೇಮ್ ಇಲ್ಲೂ ಅದೇ ಆಯ್ತಾ, zygote ಆಗಿತ್ತು. ಈ zygote ಮುಂದೆ ಹೋಗ್ಬಿಟ್ಟು ಏನಾಯ್ತು? ಸ್ಪೋರೋಫೈಟ್ ಆಯ್ತು. ಸೊ ಆ ತರನೇ ಇಲ್ಲೂ ಕೂಡ ಈ zygote ಮುಂದೆ ಹೋಗ್ಬಿಟ್ಟು ಸ್ಪೋರೋಫೈಟ್ ಆಗೋಗುತ್ತೆ. ನೋಡಿ ತರ. ಇದು ಪ್ಲಾಂಟ್ ಬಾಡಿ. ನೀವು ಬ್ರಾಂಚಿಂಗ್ ಎಲ್ಲ ಮಾಡ್ಕೊಳ್ಳಿ. ಇದಕ್ಕೆ ಇಲ್ಲಿ
ಬ್ರಾಂಚಸ್ ಇದೆ, ಈ ಕಡೆ ಡ್ರಾ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ತೋರಿಸೋದಕ್ಕೆ. ಆರ್ಕಿಗೋನಿಯಮು, ಈ ಝೈಗೋಟ್ ಇಂದ ಇಲ್ಲಿ ತರ ಸ್ಪೋರೋಫೈಟ್ ಬಂದ್ಬಿಡುತ್ತೆ. ಸ್ಪೋರೋಫೈಟ್ ಬಂದ್ಬಿಡುತ್ತೆ. ಇದೇ ಝೈಗೋಟ್ ಇತ್ತಲ್ಲ, ಇದೇ ಝೈಗೋಟ್ ಇಂದ ಒಂದು ಸ್ಪೋರೋಫೈಟ್ ಬರುತ್ತೆ. ಸರಿನಾ? ಸ್ಪೋರೋಫೈಟ್ ಬರುತ್ತೆ. ದಿಸ್ ರೈಟ್ ಹಿಯರ್ ಬಾಟಮ್ ಪಾರ್ಟ್ ಏನಿದು? ಗೆಮಿಟೋಫೈಟ್. ಈ ಗೆಮಿಟೋಫೈಟ್ ಇಸ್ ಹ್ಯಾಪ್ಲಾಯ್ಡ್. ಈ ಗೆಮಿಟೋಫೈಟ್ ಇಂದ ವಿ ಹ್ಯಾವ್ ದ ಲಾಂಗ್ ಸ್ಪೋರೋಫೈಟ್. ಸ್ಪೋರೋಫೈಟ್ ಇಸ್ ಡಿಪ್ಲಾಯ್ಡ್. ಯಾಕಂದ್ರೆ ಇಲ್ಲಿ ಡಿಪ್ಲಾಯ್ಡ್, ಸೊ ಆಬ್ವಿಯಸ್ಲಿ ಇಲ್ಲಿ ಮೈಟೋಸಿಸ್ ಆಗಬೇಕು. ಇಲ್ಲಿ ಸರಿನಾ? ಸೊ ಈ ತರ ನಮಗೆ ಇಲ್ಲಿ ಸ್ಪೋರೋಫೈಟ್ ಬಂತು ಸ್ಟೂಡೆಂಟ್ಸ್. ಇಲ್ಲಿ ನಮಗೆ ಸ್ಪೋರೋಫೈಟ್ ಬಂತು. ಈ ಸ್ಪೋರೋಫೈಟ್ 3 ಪಾರ್ಟ್ ಇದೆ: ಫುಟ್, ಸೀಟಾ ಅಂಡ್ ಕ್ಯಾಪ್ಸ್ಯೂಲ್. ಫುಟ್, ಸೀಟಾ ಅಂಡ್ ಕ್ಯಾಪ್ಸ್ಯೂಲ್ ಸ್ಟೂಡೆಂಟ್ಸ್. ಫುಟ್ ಅಂಡ್ ಕ್ಯಾಪ್ಸ್ಯೂಲ್. ಮತ್ತೆ ಇಲ್ಲಿ ಏನಾಗುತ್ತೆ ಈಗ? ಮತ್ತೆ ಈಗ ಮಿಯೋಸಿಸ್ ಇನ್ಸೈಡ್ ಕ್ಯಾಪ್ಸ್ಯೂಲ್ ಆಗುತ್ತೆ. ಮಿಯೋಸಿಸ್ ಇನ್ಸೈಡ್ ಕ್ಯಾಪ್ಸ್ಯೂಲ್ ಸೇಮ್. ಈ ಮಿಯೋಸಿಸ್ ಆಗಿದ ತಕ್ಷಣ ಇಲ್ಲಿ ಸ್ಪೋರ್ಸ್ ಬರುತ್ತೆ ನಮಗೆ. ಸ್ಪೋರ್ಸ್, ದೀಸ್ ಆರ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ದೀಸ್ ಆರ್ ಬೇಸಿಕಲಿ ದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಸ್ಟೂಡೆಂಟ್ಸ್ ಇಲ್ಲಿವರೆಗೂ ಆಲ್ಮೋಸ್ಟ್ ಸೇಮ್ ಇದೆಯಾ? ಇದು ಒಂದು ಬಿಟ್ರೆ ಆಲ್ಮೋಸ್ಟ್ ಸೇಮ್ ಇದೆ ಇಲ್ಲಿವರೆಗೂ. ಇಲ್ಲಿ ಲಿವರ್ವರ್ತ್, ಮೇಲ್ ವಿತ್ ಫೀಮೇಲ್ ಗೆಮೆಟೋಫೈಟ್, ಆರ್ಕಿಗೋನಿಯಂ, ಆಂಥ್ರಿಡಿಯಂ, ಫರ್ಟಿಲೈಸೇಷನ್, zygote developing into an entire sporophyte. Sporophyte ಇಂದ ಸ್ಪೋರ್ ಬಂತು, ಮಿಯೋಸಿಸ್ ಇನ್ಸೈಡ್ ದ ಕ್ಯಾಪ್ಸ್ಯೂಲ್, ಈ ಸ್ಪೋರ್ ಡೆವಲಪ್ ಆಗೋಯ್ತು. ಬಟ್ ಇಲ್ಲಿವರೆಗೂ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಇಲ್ಲಿಂದ ಒಂದು ಸ್ಮಾಲ್ ಡಿಫರೆನ್ಸ್ ಬರುತ್ತೆ ಇನ್ ದ ಕೇಸ್ ಆಫ್ ಮಾಸಸ್. ಅದೇನಂತಂದ್ರೆ ಸ್ಟೂಡೆಂಟ್, ಸ್ಮಾಲ್ ಡಿಫರೆನ್ಸ್ ಏನಂತಂದ್ರೆ ಈ ಸ್ಪೋರು ಡೈರೆಕ್ಟ್ ಆಗಿ ಗೆಮೆಟೋಫೈಟ್ ಆಗಲ್ಲ. ದಿಸ್ ಸ್ಪೋರ್ ವಿಲ್ ನೌ ಡೆವಲಪ್ ದಿ ಸ್ಪೋರ್ಸ್. ನೋಡಿ ಇಲ್ಲಿ all of these spores, ಎಲ್ಲ ಸ್ಪೋರ್ಸ್ ಇದೆಯಲ್ಲ, ಇದೆಲ್ಲ ಸ್ಪೋರ್ಸ್, ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಈ ಎಲ್ಲಾ ಸ್ಪೋರ್ಸ್ ಒಂದು ಹೊಸ ಸ್ಟ್ರಕ್ಚರ್ ಆಗುತ್ತೆ. ಈ ತರ ಗ್ರೀನ್ ಕಲರ್ ಸ್ಟ್ರಕ್ಚರ್ ಆಗಿ ಹೋಗುತ್ತೆ. ದಿಸ್ ಗ್ರೀನ್ ಕಲರ್ ಸ್ಟ್ರಕ್ಚರ್, ಕಲರ್ ಮಾಡ್ಬಿಡೋದು, ಡಾರ್ಕ್ ಗ್ರೀನ್ ಮಾಡ್ಬಿಡೋದು. ದಿಸ್ ಡಾರ್ಕ್ ಗ್ರೀನ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ as prothallus. It is called as what students? Prothallus. So ಈ ಸ್ಪೋರ್ಸ್ ಪ್ರೋಥಾಲಸ್ ಆಗೋಗುತ್ತೆ. ಪ್ರೋ ಅಂದ್ರೆ ಮುಂಚೆ, ಈ ಥಾಲಸ್ ಆಗಿಂದ ಮುಂಚೆನೆ ಪ್ರೋಥಾಲಸ್. ಸ್ಟೂಡೆಂಟ್ ನೆನಪಿರ್ಲಿ, ಈ ಪ್ರೋಥಾಲಸ್ ಇದೆಯಲ್ಲ, ಒಂದು ಕ್ವಶನ್ ಬರುತ್ತೆ ನಿಮ್ಗೆ, ವಾಟ್ ಇಸ್ ದ ಪ್ಲಾಯ್ಡಿ? ಹ್ಯಾಪ್ಲಾಯ್ಡ್ ಇವತ್ತು. ಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್. ಈ ಪ್ರೋಥಾಲಸ್ ಇಸ್ ಫ್ರೀ ಲಿವಿಂಗ್. ದಿಸ್ ಪ್ರೋಥಾಲಸ್ ಇಸ್ ಇಂಡಿಪೆಂಡೆಂಟ್. Independent prothallus, ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿದೆ ಸ್ಟೂಡೆಂಟ್ಸ್. ಇಟ್ ಇಸ್ ಆಲ್ಸೋ ಫಿಲಮೆಂಟಸ್. ಮುಂದೆ ಸ್ಟೂಡೆಂಟ್ಸ್, ಮುಂದೆ ಏನಾಗುತ್ತೆ ನೋಡ್ಕೊಳ್ಳಿ. ಇದೇ ಪ್ರೋಥಾಲಸ್ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ? ಇದೇನ್ ಪ್ರೋಥಾಲಸ್? ಇಟ್ ಇಸ್ ಕ್ಯಾನ್ ಶೋ ಬ್ರಾಂಚಿಂಗ್ ಆಲ್ಸೋ, ರೈಟ್? ಫಿಲಮೆಂಟಸ್ ಈ ತರ ಆಕ್ಚುಲಿ. ಓಕೆ, ಈ ಪ್ರೋಥಾಲಸ್ ಸ್ಟೂಡೆಂಟ್ಸ್, ಈ ಪ್ರೋಥಾಲಸ್ ಇಂದ ಈ ಪ್ರೋಥಾಲಸ್ ಇಂದ there is something called as buds ಬರುತ್ತೆ. ಈ ತರ buds called as lateral buds. ಈ buds ಇದೆಯಲ್ಲ ಸ್ಟೂಡೆಂಟ್ಸ್, ಈ buds ಡೈರೆಕ್ಟ್ ಆಗಿ ಗೆಮೆಟೋಫೈಟ್ ಕನ್ವರ್ಟ್ ಆಗುತ್ತೆ. ಈ buds ಗೆಮೆಟೋಫೈಟ್ ಕನ್ವರ್ಟ್ ಆಗುತ್ತೆ. ಏನ್ ಬಡ್ಸ್ ಇದು? ಲ್ಯಾಟ್ರಲ್ ಬಡ್ಸ್ ಅಂತ. ಲ್ಯಾಟ್ರಲ್ ಬಡ್ಸ್ ಮುಂದೆ ಹೋಗ್ಬಿಟ್ಟು ಗೆಮೆಟೋಫೈಟ್ ಆಗಿ ಹೋಗುತ್ತೆ. ಸ್ಟೂಡೆಂಟ್ಸ್, the only difference ಸ್ಟೂಡೆಂಟ್ಸ್, the only difference between ಗೆಮೆಟೋಫೈಟ್, difference between ಮಾಸ್ ಮತ್ತು ಲಿವರ್ವರ್ಟ್ಸ್ ಏನು? ಮಾಸ್ ಅಲ್ಲಿ ಇಲ್ಲಿ ನಮ್ಮ ಹತ್ರ ಮೇಲ್ ಮತ್ತೆ ಫೀಮೇಲ್ ಏನಿಲ್ಲ, ಇಲ್ಲಿ ಎರಡು ಒಂದೇ, ಇಲ್ಲಿ ಎರಡು ಬೇರೆ ಬೇರೆ ಆಗಿತ್ತು. ಆಮೇಲೆ ಇಲ್ಲಿ ಈ ಸ್ಪೋರ್ಸ್ ಡೈರೆಕ್ಟ್ ಆಗಿ ಮೇಲ್ ಒಂದು ಫೀಮೇಲ್ ಆಗೋಯ್ತು. ಬಟ್ ಅದೇ ನೀವು ಇಲ್ಲಿ ನೋಡಕ್ ಹೋದ್ರೆ ಈ ಸ್ಪೋರ್ಸ್ ಒಂದು ಪ್ರೋಥಾಲಸ್ ಆಯ್ತು. ಈ ಪ್ರೋಥಾಲಸ್ ಮೇಲೆ ಬಡ್ಸ್ ಬಂತು, ಆ ಬಡ್ಸ್ ಈಗ ಗ್ಯಾಮೆಟೋಫೈಟ್ ಆಯ್ತು. ಸ್ಟೂಡೆಂಟ್ಸ್, ಪ್ರೋಥಾಲಸ್ ಹ್ಯಾಪ್ಲಾಯ್ಡ್ ಡನ್.
So students, that is the difference between the life cycle. That is the difference between the life cycle of your mosses and liverworts students. Moss and liverworts life cycle. Students, ನಿಮಗೆ ಈಗ NCERT ತೋರಿಸ್ತೀನಿ, ನೀವೇ ನೋಡಿ ಸಣ್ಣ. ಅದಕ್ಕೆ ಮುಂಚೆ ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡಿ. ಎಕನಾಮಿಕ್ ಇಂಪಾರ್ಟೆನ್ಸ್ ಏನು? ದೇರ್ ಇಸ್ ಸಮಥಿಂಗ್ ಕಾಲ್ಡ್ as peat moss. Peat moss ಹೆಲ್ಪ್ ಆಗುತ್ತೆ ಪ್ಯಾಕೇಜಿಂಗ್ ಅಲ್ಲಿ, ಪ್ರಿವೆಂಟ್ಸ್ ಅಲೋರೇಷನ್ ಫುಡ್ ಪ್ಯಾಕೇಜಿಂಗ್ ಮಟೀರಿಯಲ್ ಪೀಟ್ ಮಾಸ್ ಯೂಸ್ ಮಾಡ್ತೀರಿ. ಇದು ಪೀಟ್ ಮಾಸ್ ಗಾರ್ಡನಿಂಗ್ ಯೂಸ್ ಮಾಡಬಹುದು, ಗಾರ್ಡನಿಂಗ್ ಅಲ್ಲಿ ಎಲ್ಲ ಕಡೆ ಯೂಸ್ ಆಗುತ್ತೆ. ಸರಿನಾ ಸ್ಟೂಡೆಂಟ್ಸ್? ನಿಮ್ಗೆ NCERT ತೋರಿಸ್ತೀನಿ ನೋಡಿ, ಈಗ ನೀವೇ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಅರ್ಥ ಆಗುತ್ತೆ ನಿಮ್ಗೆ, ಕ್ಲೀನ್ ಆಗಿ ಅರ್ಥ ಆಗುತ್ತೆ ನೋಡ್ಕೋ ಈಗ ಎಲ್ಲರೂ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, zygote do not undergo reduction division immediately. They produce a multicellular body called a sporophyte. So one zygote in the sporophyte bantu. The sporophyte is not free living but attached to the photosynthetic gametophyte. Adne kaltva navilli students, adne kaltva navilli. The sporophyte is attached to the gametophyte. Okay now, no students, it derives nutrition from it. Some cells of the sporophyte undergo reduction division, meiosis, to produce haploid spores. These spores germinate to produce gametophyte. Ade kalpa navilli. ಈ ಕ್ಯಾಪ್ಸ್ಯೂಲ್ ಅಲ್ಲಿ ಮಿಯೋಸ್ ಆಗುತ್ತೆ, ಸ್ಪೋರ್ಸ್ ಬಂತು, ಇದೇ ಸ್ಪೋರ್ಸ್ ಗೆಮಿಟೋಫೈಟ್ ಆಗುತ್ತೆ ಮುಂದೆ ಹೋಗ್ಬಿಟ್ಟು ನೋಡಿ. ಪ್ರೊಡ್ಯೂಸ್ ಗೆಮಿಟೋಫೈಟ್, ಸ್ಪೋರ್ಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್, ದೀಸ್ ಸ್ಪೋರ್ಸ್ ಜರ್ಮಿನೇಟ್ ಟು ಪ್ರೊಡ್ಯೂಸ್ ಗೆಮಿಟೋಫೈಟ್ ನೋಡಿ. Bryophyte in generals are little economic importance, but some of them moss provides herbaceous mammals. ಇದು ನೀವು ಓದ್ಕೊಳ್ಳಿ, ಇದನ್ನ ತುಂಬಾ ಈಸಿ ಸ್ಟೂಡೆಂಟ್, ತುಂಬಾ ಈಸಿ. liverwort ಸ್ಟೂಡೆಂಟ್, liverwort ಏನಿದೆ? A liverwort grows usually in moist shady habitats such as banks, marshy, everything. Example is Markantia. The thallus is dorsiventral and closely oppressed to the substratum. ಅಂದ್ರೆ ಅದು ಫುಲ್ ಫ್ಲಾಟ್ ಆಗಿರುತ್ತೆ, ತುಂಬಾ ಫ್ಲಾಟ್ ಆಗಿರುತ್ತೆ. The leafy members have tiny leaf-like appendages in 2 rows of stem-like structure. Asexual reproduction in liverwort takes place by fragmentation of the thalli, formation of specialized structure called as gemme cup. Gemme are green multicellular asexual buds. ಹೇಳಿದ್ನಲ್ಲಾಗ್ಲೇ, gemme cups are green multicellular asexual buds. ಸ್ಮಾಲ್ ಆಗಿರುತ್ತೆ, ಕಪ್ ಅಲ್ಲಿ ಇರುತ್ತೆ. ಆ ಕಪ್ ಇಂದ ಆಚೆ ಬರೋದು ಬಡ್ಸ್, ಆ ಬಡ್ಸೇ ಪ್ಲಾಂಟ್ ಬಾಡಿ ಆಗುತ್ತೆ ಮುಂದೆ ಹೋಗ್ಬಿಟ್ಟು. ಸರಿನಾ? ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಮೇಲ್ ಅಂಡ್ ಫೀಮೇಲ್ ನೋಡಿ. ಇನ್ ದ ಕೇಸ್ ಆಫ್ ಲಿವರ್ವರ್ತ್ ಅಲ್ಲಿ ಮೇಲ್ ಮತ್ತೆ ಫೀಮೇಲ್ ಗೆಮೆಟೋಫೈಟ್ ಇದೆ, ಬೇರೆ ಬೇರೆ ತರದ್ದು, ಬೇರೆ ಬೇರೆ ಪ್ಲಾಂಟ್ಸ್ ಇಲ್ಲಿ ಮೇಲ್ ಪ್ಲಾಂಟ್ ಬಾಡಿ ನೋಡಿ. ಸೆಕ್ಷುವಲ್ ರಿಪ್ರೊಡಕ್ಷನ್, ಮೇಲ್ ಅಂಡ್ ಫೀಮೇಲ್ sex organs are produced on either on the same thalli or different thalli. Male it is different thalli always. Okay, the sporophyte is differentiated into food, seta and capsule. After meiosis, spores are produced within the capsule. ಹೇಳಿದ್ನಲ್ಲ ಅದನ್ನ ನೋಡಿ, meiosis inside the capsule. So ಎಲ್ಲಾ ಸ್ಪೋರ್ಸ್ ಈ ಕ್ಯಾಪ್ಸೂಲ್ ಒಳಗಡೆ ಆಗ್ತಾ ಇದೆ. These spores germinate to form free living gametophyte. ಈ ಸ್ಪೋರ್ಸ್ ಮುಂದೆ ಹೋಗ್ಬಿಟ್ಟು ಗೆಮೆಟೋಫೈಟ್ ಆಗಿ ಹೋಗುತ್ತೆ, ಗೆಮೆಟೋಫೈಟ್ ಆಗಿ ಕನ್ವರ್ಟ್ ಆಗಿ ಹೋಗುತ್ತೆ. ಸರಿನಾ? ನೋಡಿ moss ನೋಡಿ ಸ್ಟೂಡೆಂಟ್ಸ್, a predominant stage in life cycle of moss is the gametophyte. So gametophyte is the main plant body yavattu, main plant body, which consists of 2 stages. The first stage is called as protonema stage. So gametophyte students, gametophyte alli the first stage is called as prothallus. Idu prothallus part. Okay, so one second mistake ಮಾಡಿದೆ. prothallus is pteridophytes. This right here is called as protonema actually. Good mistake student, good mistake. protonema, no prothallus. prothallus ಬರೋದು ನಿಮ್ದು pteridophytes student, pteridophytes ಅಲ್ಲಿ ಬರುತ್ತೆ, pteridophytes ಅಲ್ಲಿ ಇದು protonema. ಅಣ್ಣ, so protonema is the leafy stage which develops directly from a spore. See, protonema will develop from the spore directly. Protonema develop from the spore directly. Spore develop ಆಗುತ್ತೆ protonema. Okay, which it is a creeping green branched and frequently filamentous structure. The second stage is the leafy stage. Second stage is the leafy stage. ಇದಾದ್ಮೇಲೆ leafy stage ಬರುತ್ತೆ, leafy stage. Okay, now students, they consist of upright slender axis bearing spirally arranged leaves. They are attached to the soil through multicellular branch rhizoids. So students, ನೆನಪಿರಲಿ, ಇಲ್ಲಿ ಮಾಸ್ ಅಲ್ಲಿ ನಿಮ್ಮ ಹತ್ರ ಮಲ್ಟಿಸೆಲ್ಯುಲರ್ ರೈಸೋಯ್ಡ್ಸ್ ಬರುತ್ತೆ. ಮಲ್ಟಿಸೆಲ್ಯುಲರ್ ರೈಸೋಸ್ ಬರುತ್ತೆ ಎಲ್ಲಿ? ಇದರಲ್ಲಿ. ಹಲೋ ಮನೋಜ್, ಇಲ್ಲಿ ಮಲ್ಟಿಸೆಲ್ಯುಲರ್ ರೈಸೋಸ್ ಬರುತ್ತೆ.
ಮೆಲಿಸರೈಸೋಯ್ಡ್ಸ್ ಬರುತ್ತೆ. ದಿಸ್ ಸ್ಟೇಜ್ ಬೇರೆ ಸೆಕ್ಸ್ ಆರ್ಗನ್ಸ್, ಇಲ್ಲಿ ಸೆಕ್ಸ್ ಆರ್ಗನ್ಸ್ ಬರುತ್ತೆ. ಇಲ್ಲಿ ನಮ್ಮ ಹತ್ರ ಸೆಕ್ಸ್ ಆರ್ಗನ್ಸ್ ಬರುತ್ತೆ, ಆಂಥ್ರಿಡಿಯಂ ಅಂಡ್ ಆರ್ಕಿಗೋನಿಯಂ. ನೋಡಿ, ವೆಜಿಟೇಟಿವ್ ರಿಪ್ರೊಡಕ್ಷನ್ by moss by fragmentation, budding is in the secondary protonema, right? Budding is seen in the secondary protonema. ಈ ಪ್ರೋಟೋನಿಮಾದಲ್ಲಿ ಬಡಿಂಗ್ ಬರುತ್ತೆ, ಈ ತರ ಬಡಿಂಗ್ ಬರುತ್ತೆ, ಲ್ಯಾಟರಲ್ ಬರ್ತ್ಸ್ ಪ್ರೋಟೋನಿಮಾದಲ್ಲಿ, ಸರಿನಾ? ಪ್ರೋಟೋನಿಮಾದಲ್ಲಿ. In sexual reproduction, the sex organs antheridium and archegonium are produced at the apex of the leafy shoot. Apex of the leafy shoot ಎರಡು ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ನೋಡಿ. After fertilization, the zygote develops into sporophyte consisting of the food and capsule. The sporophyte in moss is more elaborate. So sporophyte ತುಂಬಾ ದೊಡ್ಡದಾಗಿ ಚೆನ್ನಾಗಿರುತ್ತೆ ಇಲ್ಲಿ, elaborate than the liverwort. The capsule contains spores. Spores are formed later after meiosis. The moss have an elaborate mechanism for the spore dispersal. ನೋಡಿ, ಇದೇ ಸ್ಪೋರ್ಸ್ ಗೆಮೆಟೋಫೈಟ್, ಇಲ್ಲಿ ಝೈಗೋಟ್ ಸ್ಪೋರೋಫೈಟ್ ಆಗುತ್ತೆ. ಈ ಸ್ಪೋರೋಫೈಟ್ ಒಳಗಡೆ ಕ್ಯಾಪ್ಸುಲ್ ಒಳಗಡೆ ಮಿಯೋಸಿಸ್ ಆಗುತ್ತೆ. The spores will give you protonema stage. Mistake ಆಗಿರೋ protonema stage. Protonema stage ಇಂದ we get the gametophyte eventually, students. That is the life cycle of a moss. So ಅದು ಬಿಟ್ರೆ ಏನು ಕೊಟ್ಟಿದ್ದಾರೆ ನೋಡಿ, ಟೆರಡೋಫೈಟ್ ಸ್ಟಾರ್ಟ್ ಆಯ್ತಿರಿ, ಟೆರಡೋಫೈಟ್ ಸ್ಟಾರ್ಟ್ ಆಗೋಯ್ತು. ಸೊ ದಟ್ ಈಸ್ ಯೋರ್ mosses. ಇಲ್ಲಿ ನಿಮ್ಗೆ ಇದೇನಿರಬೇಕು, ಇದು ನಿಮ್ಗೆ ಲೈಫ್ ಸೈಕಲ್ ಗೆಲ್ಕೊಟ್ಟಿದ್ದೀನಿ ನಿಮ್ಗೆ. ದಿಸ್ ಈಸ್ ಯೋರ್ liverwort. ಇದು ನಿಮ್ದು ಇಂಟ್ರೊಡಕ್ಷನ್. ವಾಟ್ ಇಸ್ ಆಂಥ್ರಿಡಿಯಂ, ವಾಟ್ ಇಸ್ ಆರ್ಕಿಗೋನಿಯಂ, ಎಲ್ಲ ಈ ಕ್ಲಾಸಲ್ಲಿ ಕವರ್ ಆಗಿದೆ, ಎಲ್ಲ ಕವರ್ ಆಗಿದೆ ಸ್ಟೂಡೆಂಟ್ಸ್. ಇದು ನೀವು ಎಕನಾಮಿಕ್ ಇಂಪಾರ್ಟೆನ್ಸ್. ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಈ ಕ್ವಶನ್ಸ್ ನೀವು PDF ಡೌನ್ಲೋಡ್ ಮಾಡಿದ್ರೆ ಈ ಕ್ವಶನ್ ಸಾಲ್ವ್ ಮಾಡಿ ಒಂದ್ಸತಿ ನೋಡಿ. ಪ್ಲಾಂಟ್ ಬಾಡಿ ಇನ್ ಮಾಸಸ್, ಗೆಮೆಟೋಫೈಟೋ. For the sporophytic phase in funerary is well developed and composed of a food stain capsule ಬರುತ್ತೆ. ಸೊ ಈ ಕ್ವಶನ್ ಸಾಲ್ವ್ ಮಾಡಿ ಗೊತ್ತು ಸ್ಟೂಡೆಂಟ್ಸ್, ಕ್ವಶನ್ ಸಾಲ್ವ್ ಮಾಡಿ, ಸರಿನಾ? ಕ್ವಶನ್ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ, ಸರಿನಾ? ಸೊ ಅಲ್ಲಿಗೆ ಇವತ್ತು ಕ್ಲಾಸ್ ಮುಗಿ ಸ್ಟೂಡೆಂಟ್ಸ್. ಇಟ್ಸ್ ಆಕ್ಚುಲಿ ವೆರಿ ಈಸಿ. ಆ ಲೈಫ್ ಸೈಕಲ್ ಒಂದು ಕಲಿಬೇಕು ನೀವು ಅಷ್ಟೇ. ಆ ಲೈಫ್ ಸೈಕಲ್ನ ನಿಮ್ಮ ಬುಕ್ಕಲ್ಲಿ ಒಂದ್ಸತಿ ಬಿಡಿಸಿ, ನೀವೇ ಡ್ರಾ ಮಾಡಿ ಒಂದ್ಸತಿ. ಅದನ್ನ ಡ್ರಾ ಮಾಡಿದ್ರೆ ನಿಮ್ಗೆ ಈಸಿ ಅನ್ಸುತ್ತೆ ಲೈಫ್ ಸೈಕಲ್, ಸರಿನಾ? ಸೊ ಆ ಥರ ನಿಮಗೆ ಟೆರಡೋಫೈಟ್ಸ್ ಲೈಫ್ ಸೈಕಲ್ ಕೊಡ್ತೀನಿ, ಜಿಮ್ನೋಸ್ಪಮ್ಸ್ ಆಂಜಿಯೋಸ್ಪಮ್ಸ್ ಜಿಮ್ನೋಸ್ಪಮ್ಸ್ ಲೈಫ್ ಸೈಕಲ್ ಕೊಡ್ತೀನಿ, ಜಿಮ್ನೋಸ್ಪಮ್ಸ್ ಕೂಡ, ಸರಿನಾ ಸ್ಟೂಡೆಂಟ್ಸ್? ಸೊ ಅಲ್ಲಿಗೆ ಸ್ಟೂಡೆಂಟ್ ನನ್ನ ಕ್ಲಾಸ್ ಮುಗಿದಿ ಇವತ್ತು, ರೈಟ್? ಸ್ಟೂಡೆಂಟ್ಸ್ ಏನು ಡೌಟ್ ಇದೆಯಾ ಸ್ಟೂಡೆಂಟ್ಸ್? ಎನಿ ಡೌಟ್ ಎನಿವೇರ್ ಸ್ಟೂಡೆಂಟ್ಸ್? ಎನಿ ಡೌಟ್ ಎನಿವೇರ್? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಎನಿ ಡೌಟ್ ಎನಿವೇರ್ ಸ್ಟೂಡೆಂಟ್ಸ್? ಎಲ್ಲಾದ್ರೂ ಡೌಟ್ ಇದೆಯಾ? ನೋ ಡೌಟ್ ಸ್ಟೂಡೆಂಟ್ಸ್? ಎನಿ ಡೌಟ್ ಎನಿವೇರ್? ಬೇಗ ಕೇಳಿ. ವಿಡಿಯೋ ಕ್ಲಿಯರ್ ಕಾಣಿಸ್ತಾ ಇಲ್ಲ ಸ್ಟೂಡೆಂಟ್ಸ್. In the case of mosses, it is much more elaborate. Sporophyte is much more elaborate. In the case of mosses, students, I'll give you exactly 2 minutes. Doubt ಇದ್ರೆ ಬೇಗ ಕೇಳಿ ಸ್ಟೂಡೆಂಟ್ಸ್. ನಿಮಗೆ ಡೌಟ್ ಬರಲ್ಲ ನನಗೆ ಗೊತ್ತೀಗ, ಯಾಕಂದ್ರೆ ದಿಸ್ ಆಲ್ ನ್ಯೂ ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ನೀವು ನೋಟ್ಸ್ ಅನ್ನು ಡೌನ್ಲೋಡ್ ಮಾಡಿ ಒಂದ್ಸತಿ ಓದ್ಕೊಳ್ಳಿ. ಅದಾದ್ಮೇಲೆ NCERT ನ ಓದಿ ಒಂದ್ಸತಿ. NCERT ಓದಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತಲ್ಲ, ಓ ಇದಂಗೆ ಅರ್ಥನೇ ಆಗ್ತಿಲ್ಲ ಯಾಕೋ ಸ್ವಲ್ಪ, ಅವಾಗ ನಿಮ್ಗೆ ಡೌಟ್ಸ್ ಬರುತ್ತೆ ಆಟೋಮೆಟಿಕ್ ಸ್ಟೂಡೆಂಟ್ಸ್. ಅವಾಗ ನಿಮ್ಗೆ ಆಟೋಮೆಟಿಕ್ ಡೌಟ್ಸ್ ಬರುತ್ತೆ. ಓಕೆ, ಓಕೆ ಸ್ಟೂಡೆಂಟ್ಸ್, ದೆನ್ ಐ ವಿಲ್ ಗೋ. ನೆಕ್ಸ್ಟ್ ಕ್ಲಾಸ್ ನಾಳೆ ಮಾಡೋದ. ನಾಳೆ ನೆಕ್ಸ್ಟ್ ಕ್ಲಾಸ್ ಇದೆ. ನಾಳೆ ಕ್ಲಾಸಲ್ಲಿ ನಾವು ಎಲ್ಲಾ ತರದ್ದು ಟೆರಡೋಫೈಟ್ಸ್ ನೋಡೋದ. ಟೆರಡೋಫೈಟ್ಸ್ ಅಲ್ಲಿ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಹೋಮೋಸ್ಪೋರಿ ಮತ್ತೆ ಹೆಟ್ರೋಸ್ಪೋರಿ. ಈ ಹೋಮೋಸ್ಪೋರಿ ಅಂದ್ರೆ ಏನು, ಹೆಟ್ರೋಸ್ಪೋರಿ ಅಂದ್ರೆ ಏನು, ಈ ಹೆಟ್ರೋಸ್ಪೋರಿಯಲ್ಲಿ ವಾಟ್ ಇಸ್ ಸೀಡ್ ಹ್ಯಾಬಿಟ್ಯಾಟ್, ಹೆಟ್ರೋಸ್ಪೋರಿಯಲ್ಲಿ ಯಾವ ತರ ರೀಪ್ರೊಡಕ್ಷನ್ ಆಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಅಂತ ಹಿಂಗೆ ಕೇಳಿಸ್ಕೊಳ್ಳಿ. ಈ ಚಾಪ್ಟರ್ ತುಂಬಾ ಟೆಕ್ನಿಕಲ್ ಚಾಪ್ಟರ್ ಇದು, ತುಂಬಾ ಟೆಕ್ನಿಕಲ್ ಚಾಪ್ಟರ್. ಸೊ ಈ ಚಾಪ್ಟರ್ ನಿಮಗೆ ಕರೆಕ್ಟ್ ಅರ್ಥ ಆಗ್ಬಿಟ್ರೆ ಅಂದ್ರೆ ಲೈಫ್ ಸೆಟ್ ನಿಮ್ದು, ಏನು ಕಷ್ಟ ಪಡಂಗಿಲ್ಲ, ಸರಿನಾ? ಸೊ ಕರೆಕ್ಟಾಗಿ ಓದಿ ಸ್ಟೂಡೆಂಟ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಏನೇನು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕಿ, ಐ ವಿಲ್ ರಿಪ್ಲೈ ಟು ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಐ ವಿಲ್ ಸಿ ನೆಕ್ಸ್ಟ್ ಕ್ಲಾಸ್. Until then, take care all of you and bye and have a great day ahead all of you.